ಓಂ ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದ ವಿಭಾಗಿನೇ ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ. ದಕ್ಷಿಣಾಮೂರ್ತಯೇ ನಮಃ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಕಠೋಪನಿಷತ್ತಿನ 2ನೇ ಅಧ್ಯಾಯದ 2ನೇ ವಲ್ಲಿಯ 6ನೇ ಮಂತ್ರದಲ್ಲಿ ಆಚಾರ್ಯ ಯಮಧರ್ಮನು ತನ್ನ ಪ್ರಿಯ ಶಿಷ್ಯನಾದಂತಹ ನಚಿಕೇತನಿಗೆ 2 ರೀತಿಯ ಉಪದೇಶದ ಪ್ರತಿಜ್ಞೆಯನ್ನ ಮಾಡಿದ್ದು ಕಾಣಿಸುತ್ತೆ. ಹಂತತ ಇದಂ ಪ್ರವಕ್ಷ್ಯಾಮಿ ಗುಹ್ಯಂ ಬ್ರಹ್ಮ ಸನಾತನಂ. ಸನಾತನವಾದಂತಹ ಗುಹ್ಯವಾದಂತಹ ಬ್ರಹ್ಮವನ್ನು ನಿನಗೆ ತಿಳಿಸಿಕೊಡ್ತೇನೆ. ಹಾಗೂ ಯಥಾಚ ಮರಣಂ ಪ್ರಾಪ್ಯ ಆತ್ಮ ಭವತಿ ಗೌತಮ. ಈ ಜೀವಾತ್ಮರು ದೇಹವನ್ನು ಬಿಟ್ಟ ಮೇಲೆ ಏನಾಗ್ತಾರೆ ಅದನ್ನು ಕೂಡ ತಿಳಿಸಿಕೊಡ್ತೇನೆ ಅಂತ. ಅಜ್ಞಾನಿ ಜೀವರುಗಳ ಗತಿಯನ್ನ ಹಾಗೂ ಜ್ಞಾನಿಗಳಾದ ಆತ್ಮ ಸ್ವಭಾವವನ್ನ, ಜ್ಞಾನಿಗಳ ಸ್ವರೂಪವನ್ನ, ಬ್ರಹ್ಮ ಸ್ವರೂಪವನ್ನ ತಿಳಿಸಿಕೊಡ್ತೇನೆ ಅಂತ ಪ್ರತಿಜ್ಞೆಯನ್ನ ಮಾಡಿದ್ದು ಕಾಣಿಸುತ್ತೆ. ತದನಂತರ ಮೊಟ್ಟ ಮೊದಲನಿಗೆ ಅಜ್ಞಾನಿ ಜೀವರುಗಳು ದೇಹವನ್ನು ಬಿಟ್ಟ ಮೇಲೆ ಏನಾಗ್ತಾರೆ ಎನ್ನುವುದನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಅನ್ಯೇ ಯೋನಿಂ ಪ್ರಪದ್ಯಂತೆ ಅನ್ಯೇ ಸ್ಥಾಣಂ ಅನುಸಂಯಂತಿ ಅಂತ. ಕೆಲವರು ತಾಯಿಯ ಗರ್ಭವನ್ನ ಪ್ರವೇಶ ಮಾಡ್ತಾರೆ, ಇನ್ನು ಕೆಲವರು ಸ್ಥಾಣುವಾಗಿರುವಂತಹ, ಚಲಿಸದೇ ಇರುವಂತಹ ವೃಕ್ಷ, ಲತೆ ಮುಂತಾದಂತಹ ಶರೀರವನ್ನ ಹೊಂದುತ್ತಾರೆ ಎಂಬುದಾಗಿ ಇದರಲ್ಲಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಉತ್ತಮವಾದಂತಹ ಜನ್ಮ, ಮಧ್ಯಮ ಜನ್ಮ ಮತ್ತು ಅಧೋಗತಿ, ಈ 3 ಅವಕಾಶಗಳು ಕೂಡ ಮನುಷ್ಯರಿಗೆ ಇದೆ ಎಂಬುದು ಗೊತ್ತಾಗುತ್ತೆ. ಮನುಷ್ಯರು ಪುಣ್ಯವನ್ನ ಅತಿಶಯವಾಗಿ ಮಾಡಿದರೆ ಅವರಿಗೆ ದೇವತಾದಿ ಶರೀರಗಳ ಪ್ರಾಪ್ತಿಯೂ ಆಗುತ್ತೆ, ಅಥವಾ ಸ್ವರ್ಗಾದಿ ಲೋಕದಲ್ಲಿ ಸುಖವನ್ನ ಅನುಭವಿಸುವ ಉತ್ತಮ ಶರೀರದ ಪ್ರಾಪ್ತಿಯಾಗತ್ತೆ. ಇನ್ನು ಮಧ್ಯಮವಾದಂತಹ ಪುಣ್ಯಪಾಪ ಮಿಶ್ರಣ ಇದ್ದಲ್ಲಿ ಮನುಷ್ಯ ಜನ್ಮವನ್ನೇ ಹೊಂದುತ್ತಾರೆ. ಇನ್ನು ಪಾಪ ಅನ್ನುವಂಥದ್ದು ಅಧಿಕವಾಗಿದ್ದಲ್ಲಿ ಕೆಳಗಡೆಯ ಕೀಟ, ಪ್ರಾಣಿ, ಜಂತು, ವೃಕ್ಷ ಮುಂತಾದಂತಹ ಜನ್ಮವನ್ನು ಹೊಂದುತ್ತಾರೆ ಎನ್ನುವಂತಹ ವಿಷಯದಲ್ಲಿ ಶ್ರುತಿಯು ಪ್ರಮಾಣವಾಗಿದೆ ನಮಗೆ. ಅದನ್ನ ಸ್ಪಷ್ಟವಾಗಿ ಉಪನಿಷತ್ತು ಹೇಳ್ತಾ ಇದೆ. ಯಾಕೆ ಶರೀರವನ್ನ ಹೊಂದಬೇಕು ಎನ್ನುವುದನ್ನ, ತಾಯಿಯ ಗರ್ಭವನ್ನ ಯಾಕೆ ಜೀವಾತ್ಮರು ಹೊಂದಬೇಕು ಅನ್ನುವುದನ್ನು ಸ್ಪಷ್ಟವಾಗಿ ಹೇಳ್ತಾ ಇದೆ. ಶರೀರತ್ವಾಯ ದೇಹಿನಃ. ಈ ಜೀವಾತ್ಮರುಗಳು ಶರೀರವನ್ನು ಪಡೆದುಕೊಳ್ಳಬೇಕಾಗಿದೆ, ಆದ್ದರಿಂದ ತಾಯಿಯ ಗರ್ಭವನ್ನು ಪ್ರವೇಶಿಸ್ತಾರೆ ಅಂತ. ಶರೀರವನ್ನ ಯಾಕೆ ಪಡೆದುಕೊಳ್ಳಬೇಕಾಗಿದೆ ಅಂದ್ರೆ ಪಾಪ ಪುಣ್ಯ ಅನ್ನುವಂತಹ ಪ್ರಾರಬ್ಧದ ಫಲ ಏನಿದೆ ಅಥವಾ ಕರ್ಮದ ಫಲ ಏನಿದೆ ಅದರ ಕ್ಷಯಕ್ಕಾಗಿ ಅಂತ. ಕರ್ಮ ಫಲ ಅನ್ನೋದು ಅನುಭವದಿಂದಲೇ ಕ್ಷಯವಾಗ್ತದೆ, ಅದಕ್ಕೆ ಬೇರೆ ದಾರಿ ಇಲ್ಲ. ಅನುಭವಿಸಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ಶರೀರ ಬೇಕು. ಸೂಕ್ಷ್ಮ ಶರೀರ ಅದರಷ್ಟಕ್ಕೆ ಸುಖವನ್ನೋ ದುಃಖವನ್ನೋ ಅನುಭವಿಸೋದಿಲ್ಲ. ಅದಕ್ಕೆ ಇನ್ನೊಂದು ಶರೀರ ಬಂದ ಮೇಲೆ ಭೋಗ್ಯ ಪ್ರಪಂಚ ಮತ್ತು ಭೋಗವನ್ನು ಅನುಭವಿಸುವ ಆಯತನವಾದ ಶರೀರ,
ಇದೆರಡೂ ಇದ್ದ ಮೇಲೇನೆ ಭೋಗದ ಅನುಭವ ಉಂಟಾಗ್ತದೆ. ಸುಖವೋ ದುಃಖವೋ ಶರೀರ ಅಂತ ಒಂದು ಬೇಕು. ಆದ್ದರಿಂದ ಸ್ವರ್ಗಾದಿ ಲೋಕಗಳು ಮತ್ತು ನರಕಾದಿ ಲೋಕಗಳು ಇದೆಯೋ ಇಲ್ಲವೋ ಎನ್ನುವಂತಹ ಪ್ರಶ್ನೆ ಎಷ್ಟೋ ಜನರಿಗೆ ಬಂದಾಗ ಅದಕ್ಕೆ ಇದೇ ಹೇತು. ಏನು? ಅತಿಶಯವಾದ ಪುಣ್ಯವನ್ನ ಮಾಡಿದಾಗ ಆ ಪುಣ್ಯವನ್ನ ಅನುಭವಿಸುವುದಕ್ಕೆ ಈ ಶರೀರಕ್ಕೆ ಸಾಮರ್ಥ್ಯವಿರುವುದಿಲ್ಲ. ಅದಕ್ಕೆ ವಿಶೇಷವಾದ ಶರೀರ ಬೇಕು, ವಿಶೇಷವಾದ ಲೋಕ ಬೇಕು. ಆದ್ದರಿಂದ ವಿಶೇಷ ಪುಣ್ಯವನ್ನ, ವಿಶೇಷ ಸುಖವನ್ನ ಅನುಭವಿಸ್ಲಿಕ್ಕಾಗ್ತದೆ. ಹಾಗೆ ಅತ್ಯಂತ ತೀವ್ರತರವಾದ ದುಃಖವನ್ನು ಅನುಭವಿಸುವ ಸಾಮರ್ಥ್ಯ ಈ ಶರೀರಕ್ಕೆ ಇಲ್ಲ. ಅದರಿಂದ ಅತಿಶಯ ಪಾಪ, ಹೆಚ್ಚಳವಾದ ಪಾಪ ಮಾಡಿದ ವ್ಯಕ್ತಿಗೆ ವಿಶಿಷ್ಟವಾದ ಶರೀರವನ್ನು ಕೊಟ್ಟು ಆ ಅನುಭವವನ್ನು ನೀಡಬೇಕಾಗ್ತದೆ. ಆ ದೃಷ್ಟಿಕೋನದಿಂದ ಒಂದು ಲೋಕವೂ ಹಾಗೂ ದೇವತಾದಿ ಶರೀರಗಳು ಒಪ್ಪಬೇಕಾಗ್ತದೆ. ಯಾಕಂದ್ರೆ ತೀವ್ರತರವಾದಂತಹ ಪಾಪ ಪುಣ್ಯದ ಅನುಭವಕ್ಕೆ ಅದರ ಅವಶ್ಯಕತೆ ಇದೆ ಅಂತ ನಮ್ಗೆ ಗೊತ್ತಾಗತ್ತೆ. ಲೋಕದಲ್ಲಿಯೂ ಕೂಡ ವಿಶೇಷ ಅನುಭವವನ್ನು ಪಡಿಬೇಕಾದ್ರೆ ಅದಕ್ಕೆ ತಕ್ಕುದಾದಂತಹ ವೇಷಭೂಷಗಳನ್ನ, ಕ್ಷೇತ್ರವನ್ನು ಆಯ್ದುಕೊಳ್ಬೇಕಾಗ್ತದೆ. ನಾನು ಕಳೆದ ಯಾವುದೋ ಸತ್ಸಂಗದಲ್ಲಿ ಹೇಳಿದ್ದೆ, ಆಕಾಶದಲ್ಲಿ ಗಮನ ಮಾಡತಕ್ಕಂತಹ ಒಂದು ಅನುಭವ ಮಾಡಬೇಕಾದ್ರೆ ಅದಕ್ಕೆ ತಕ್ಕುದಾದ ಒಂದು ವಾತಾವರಣವನ್ನ ಆರ್ಟಿಫಿಷಿಯಲ್ ಆಗಿ ನಾವು ಕ್ರಿಯೇಟ್ ಮಾಡಿಕೊಳ್ಬೇಕು. ಅದಕ್ಕೆ ತಕ್ಕುದಾದಂತಹ ಶರೀರದ ವ್ಯವಸ್ಥೆಯೂ ಇರಬೇಕಾಗ್ತದೆ. ಅಥವಾ ಸಮುದ್ರದ ಆಳದ ಅನುಭವವನ್ನು ಪಡಿಬೇಕಾದ್ರೂ ಅದಕ್ಕೊಂದು ವೇಷಭೂಷಣಗಳು ಇರುತ್ತದೆ. ಆದ್ದರಿಂದ ವಿಶೇಷವಾದಂತಹ ಅನುಭವಕ್ಕೆ ಅದಕ್ಕೆ ತಕ್ಕುದಾದಂತಹ ಶರೀರದ ವ್ಯವಸ್ಥೆ, ಲೋಕದ ವ್ಯವಸ್ಥೆಯನ್ನ ನಾವು ಇಲ್ಲಿಯೂ ನೋಡೋದ್ರಿಂದ ಪಾಪ ಪುಣ್ಯದ ಅತಿಶಯಕ್ಕೂ ಹಾಗೇ ಸಂಬಂಧ ಹೊಂದಿದೆ ಎಂಬುದಾಗಿ ನಾವು ಊಹಿಸಬಹುದು. ಇದೆಲ್ಲವೂ ಕೂಡ ನಾನು ಕಳೆದ ಬಾರಿ ಹೇಳಿದಾಗ ಸಂಭಾವನಾ ಯುಕ್ತಿಯೇ ಹೊರತು ಪುನರ್ಜನ್ಮ ಮತ್ತು ಪರಲೋಕ ಗಮನಾದಿಗಳ ವಿಷಯದಲ್ಲಿ ಶ್ರುತಿಯೇ ಪ್ರಮಾಣ. ಶ್ರುತಿ ಸ್ಮೃತಿಗಳಲ್ಲಿ ಹೇರಳವಾಗಿ ದೃಷ್ಟಾಂತಗಳಿರಬಹುದು, ಪ್ರಮಾಣ ವಾಕ್ಯಗಳಿರಬಹುದು, ಈ ವಿಷಯದಲ್ಲಿ ನಮಗೆ ಸಿಗುತ್ತೆ. ಆದ್ರಿಂದ ವೈದಿಕ ಸನಾತನ ಧರ್ಮೀಯರಾದ ನಾವೆಲ್ಲರೂ ಕೂಡ ಕರ್ಮ ಸಿದ್ಧಾಂತವನ್ನ ಒಪ್ಪುತ್ತೇವೆ, ಹಾಗೂ ಪೂರ್ವಜನ್ಮ ಪುನರ್ಜನ್ಮಾದಿಗಳನ್ನು ಕೂಡ ಒಪ್ಪುತ್ತೇವೆ. ಅದರಿಂದ ಇಹಲೋಕದ ಬದುಕಿಗೆ ಏನು ಲಾಭ ಅಂತ ಕೇಳಿದ್ರೆ, ಇಹಲೋಕದ ಬದುಕನ್ನು ಸುಧಾರಿಸಲಿಕ್ಕೆ ಅನುಕೂಲ ಆಗ್ತದೆ. ಪಾಪ ಪುಣ್ಯ ಹಾಗೂ ಧರ್ಮ ಅಧರ್ಮ ಇಂಥ ನಿಯತಿಗಳು, ನಿಯಮಗಳು ಇಲ್ಲದೆ ಇದ್ದರೆ ಮನುಷ್ಯನು ಸ್ವೇಚ್ಛಾಚಾರಿಯಾಗಿ ಬಿಡ್ತಾನೆ. ಆದ್ದರಿಂದ ಈ ನಿಯಮಗಳ ಒಂದು ಹಿನ್ನೆಲೆ ಅಥವಾ ಅಧ್ಯಯನ, ಚಿಂತನೆ ಇದ್ದಾಗ ಪಾಪಕರ್ಮವನ್ನ ಮಾಡುವುದಕ್ಕೆ ಮನಸ್ಸು ಹೆಮ್ಮೆಟ್ಟುತ್ತದೆ. ಪುಣ್ಯಕರ್ಮವನ್ನ ಮಾಡೋದರಲ್ಲಿ ಅದು ಆಸಕ್ತಿಯನ್ನು ಪಡೆಯುತ್ತೆ. ಆ ಮೂಲಕವಾಗಿ ಅವನ ಬದುಕಿನ ವ್ಯವಸ್ಥೆ ಅನ್ನೋದು ಉತ್ತಮಗೊಳ್ಳುತ್ತೆ. ಆದ್ದರಿಂದ ಕರ್ಮ ಸಿದ್ಧಾಂತದ ಆಧಾರದ ಮೇಲೆಯೇ ಇದೆಲ್ಲವೂ ನಿಂತಿರುವಂಥದ್ದು. ಕರ್ಮ ಸಿದ್ಧಾಂತ ಅಂದ್ರೆ ಏನು ಅನ್ನೋದು ಸೂಕ್ಷ್ಮವಾಗಿ ಹೇಳ್ತೇನೆ. ಒಬ್ಬ ಮನುಷ್ಯ ಮಾಡಿದಂತಹ ಕರ್ಮ ಎರಡು ರೀತಿಯದ್ದಾಗಿರುತ್ತೆ. ಒಂದು ಧಾರ್ಮಿಕ ಕರ್ಮ, ಇನ್ನೊಂದು ಅಧಾರ್ಮಿಕ ಕರ್ಮ. ಶಾಸ್ತ್ರ ವಿಹಿತ ಕರ್ಮ, ಶಾಸ್ತ್ರ ನಿಷೇಧಿತ ಕರ್ಮ ಅಂತ. ಯಾವುದು ಶಾಸ್ತ್ರದಿಂದ ವಿಹಿತವಾಗಿದೆಯೋ, ವಿಹಿತ ಅಂದ್ರೆ ಹೇಳಲ್ಪಟ್ಟಿದೆಯೋ, ವಿಧಿಸಲ್ಪಟ್ಟಿದೆಯೋ ಆ ಕರ್ಮಗಳನ್ನ ಪುಣ್ಯ ಕರ್ಮಗಳು ಅಂತ ಹೇಳ್ತಾರೆ, ಅಥವಾ ಧಾರ್ಮಿಕ ಕರ್ಮಗಳು ಅನ್ನೋದು ಸರಿಯಾದ ಶಬ್ದ. ಯಾವುದು ಶಾಸ್ತ್ರ ನಿಷೇಧಿಸಿದೆಯೋ ಅದು ಅಧಾರ್ಮಿಕ ಕರ್ಮಗಳು ಅಂತ ಕರೆಯಲ್ಪಡುತ್ತೆ. ಅದರಲ್ಲಿ ಶಾಸ್ತ್ರೀಯ ಕರ್ಮಗಳು, ಲೌಕಿಕ ಕರ್ಮಗಳು ಎರಡೂ ಬರುತ್ತೆ. ಅಂದ್ರೆ ಲೌಕಿಕ ನಮ್ಮ ಜೀವನೋಪಾಯಕ್ಕೆ ಮಾಡುವಂತಹ ಕರ್ಮಗಳಲ್ಲಿಯೂ ಧರ್ಮ ಅಧರ್ಮ ಅಂತ ಎರಡು ಬರ್ತದೆ. ಇನ್ನು ಶಾಸ್ತ್ರೀಯವಾದಂತಹ ಕರ್ಮಗಳಲ್ಲಿಯೂ ಕೂಡ ಶಾಸ್ತ್ರ ವಿಹಿತ ಕರ್ಮಗಳನ್ನ ಮಾಡುವಂಥದ್ದು, ಶಾಸ್ತ್ರ ವಿಹಿತ ಕರ್ಮ ಬಿಡೋದು ಪ್ರತ್ಯವಾಯ ದೋಷ ಅಂತ ಹೇಳ್ತಾರೆ. ಅದು ಪಾಪ ಅಂತಾನೆ ಅರ್ಥ. ಈ ರೀತಿ ನಮ್ಮ ಕರ್ಮಗಳಲ್ಲಿ ಇದು ಹಾಸುಹೊಕ್ಕಾಗಿದೆ, ಧರ್ಮ ಮತ್ತು ಅಧರ್ಮ ಅನ್ನುವಂಥ. ಆದಷ್ಟು ಶಾಸ್ತ್ರದ ಮತ್ತು ಗುರುವಾಕ್ಯದ ಸಹಾಯದಿಂದ ನಮ್ಮ ಬದುಕನ್ನ ಧಾರ್ಮಿಕವಾಗಿಯೇ ಮಾಡಿಕೊಳ್ಳಬೇಕು, ಅಧಾರ್ಮಿಕ ಕರ್ಮಗಳನ್ನು ಬಿಡಬೇಕು. ಅದರಿಂದ ಏನು ಪ್ರಯೋಜನ ಅಂತ ಕೇಳಿದ್ರೆ,
ನೋಡಿ, ಪ್ರತಿಯೊಂದು ಕರ್ಮವು ದೃಷ್ಟ ಫಲ ಮತ್ತು ಅದೃಷ್ಟ ಫಲ ಅಂತ ಎರಡು ರೀತಿ ಫಲವನ್ನು ಕೊಡ್ತದೆ. ದೃಷ್ಟ ಫಲ ಅಂದ್ರೆ ನಾವು ನಮ್ಮ ಕಣ್ಣಿಗೆ ಕಾಣೋ ಫಲ. ಉದಾಹರಣೆಗೆ ಶ್ರಾದ್ದಾದಿ ಕರ್ಮಗಳನ್ನ ನಾವು ದೃಷ್ಟಾಂತವಾಗಿ ತೆಗೆದುಕೊಂಡ್ರೆ, ನಮ್ಮ ಮನೆ ಮಂದಿ ಎಲ್ಲ ಸೇರ್ಕೊಳ್ತೇವೆ, ನಮ್ಮ ಪೂರ್ವಜರ ಸ್ಮರಣೆ ಮಾಡ್ಕೊಳ್ತೇವೆ, ಆ ಮೂಲಕವಾಗಿ ಅವರಿಗೊಂದು ಕೃತಜ್ಞತೆಯನ್ನು ಅರ್ಪಿಸಿದ ಭಾವ ನಮಗುಂಟಾಗ್ತದೆ. ಈ ಎಲ್ಲವೂ ಕೂಡ ದೃಷ್ಟ ಫಲಗಳಾಯ್ತು. ಇನ್ನು ಪಿಂಡ ಪ್ರದಾನವೋ ತರ್ಪಣವೋ ಹೀಗೇ ಮಾಡಬೇಕಂತ ಶಾಸ್ತ್ರ ಏನು ವಿಧಿಸಿದೆಯೋ ಆ ಪ್ರಕಾರ ಮಾಡುವುದರಿಂದ ಅದೃಷ್ಟ ಅನ್ನುವಂಥದ್ದು ಒಂದು ನಿರ್ಮಾಣವಾಗ್ತದೆ. ಹೀಗೆ ದಾನ ಧರ್ಮಾದಿಗಳು, ಯಾರಿಗೂ ಅನ್ನದಾನವನ್ನು ಮಾಡ್ತೇವೆ, ಅವನು ಉಂಡ ತೃಪ್ತಿಯನ್ನ ತನ್ನ ಕಣ್ಣುಗಳಲ್ಲಿ ಹೊರಸೂಸಿದಾಗೆ ನಮ್ಮ ಮನಸ್ಸಿಗೂ ಒಂದು ತೃಪ್ತಿ ಉಂಟಾಗ್ತದೆ. ಅದು ದೃಷ್ಟ ಫಲವಾಯಿತು. ಇನ್ನೊಂದು ಅದೃಷ್ಟ ಅನ್ನುವಂಥದ್ದು ಕಣ್ಣಿಗೆ ಕಾಣದೆ ಒಂದು ಫಲ, ಪುಣ್ಯ ಫಲ ಅಂತದ್ದು ಅದು ಸಂಗ್ರಹಿಸಲ್ಪಡುತ್ತದೆ. ಹಾಗೆಯೇ ಅಧಾರ್ಮಿಕ ಕರ್ಮ, ಯಾರಿಗೋ ಹಿಂಸೆಯನ್ನು ಕೊಟ್ಟಾಗ, ಅವನು ಅದರಿಂದ ನೊಂದಾಗ ನಮಗೆ ಸಂತೋಷ ಆಗಬಹುದು. ಅವನಿಗೆ ನಿಂದನೆಯನ್ನ ಮಾಡುವುದರ ಮೂಲಕವಾಗಿ ನಾನು ಗೆದ್ದು ಬಿಟ್ಟೆ, ಅವನ ಮೇಲೆ ನಾನು ಅಧಿಕಾರವನ್ನು ಸಾಧಿಸಿಬಿಟ್ಟೆ, ಈ ಮುಂತಾದ ಭಾವನೆಯಿಂದ ಒಬ್ಬ ವ್ಯಕ್ತಿಗೆ ಸಂತೋಷವಾಗಬಹುದು. ಅದು ದೃಷ್ಟ ಫಲವಾಯಿತು. ಅದೃಷ್ಟ ಅನ್ನುವಂಥದ್ದು ಇನ್ನೊಂದು ನಿರ್ಮಾಣ ಆಗತ್ತೆ, ಪಾಪ ಅಂತ. ಅದು ಕಾಲಾಂತರದಲ್ಲಿ, ದೇಶಾಂತರದಲ್ಲಿ ಫಲವನ್ನ ಕೊಡ್ತಕ್ಕಂಥದ್ದಾಗಿರುತ್ತದೆ. ಇದೇ ಕರ್ಮ ಸಿದ್ಧಾಂತ. ಆದ್ದರಿಂದ ಈ ನಾವು ಮಾಡಿರತಕ್ಕಂತಹ ಕರ್ಮಗಳಲ್ಲಿ ದೃಷ್ಟವಾದದ್ದು ಈಗಾಗಲೇ ಫಲ ಕೊಟ್ಟು ಬಿಡತ್ತೆ ನಮಗೆ ಈ ಜನ್ಮದಲ್ಲಿ. ಆದ್ರೆ ಅದೃಷ್ಟ ಅನ್ನುವಂಥದ್ದು ಈ ಜನ್ಮದಲ್ಲಿಯೂ ಕೊಡಬಹುದು. ತೀವ್ರತರವಾದಂತಹ ಪಾಪ ಪುಣ್ಯಕ್ಕೆ ಇಹ ಜನ್ಮದಲ್ಲಿಯೇ ಫಲ ಎಂಬುದಾಗಿ ಹೇಳ್ತಾರೆ ಶಾಸ್ತ್ರಕಾರರು. ಆದ್ರೆ ಆ ವಿಷಯದಲ್ಲಿ ನಿಖರವಾಗಿ ಈ ಕರ್ಮ ಯಾವಾಗ ಫಲ ಕೊಡುತ್ತೆ ಎನ್ನುವುದರಲ್ಲಿ ಯಾರಿಗೂ ಕೂಡ ಸ್ಪಷ್ಟತೆ ಇಲ್ಲ. ಈಶ್ವರನ ಒಬ್ಬನಿಗೆ ತಿಳಿಯುವಂತಹ ವಿಷಯ ಅದು. ಆದ್ದರಿಂದ ಜನ್ಮಾಂತರದಲ್ಲಿಯೋ ಅಥವಾ ಕಾಲಾಂತರದಲ್ಲಿಯೋ ಅದು ಫಲವನ್ನು ಕೊಟ್ಟೇ ಕೊಡತ್ತೆ ಎನ್ನುವಂಥದ್ದು ಕರ್ಮ ಸಿದ್ಧಾಂತ. ಹೀಗಿರುವಾಗ ಒಬ್ಬ ಮನುಷ್ಯನು ತನ್ನ ಜನ್ಮ ಪೂರ್ತಿ ಏನು ಕರ್ಮವನ್ನ ಮಾಡಿಕೊಂಡು ಹೋಗಿದ್ದಾನೋ ಒಂದಿಷ್ಟು ಅದೃಷ್ಟಗಳು ಸಂಗ್ರಹಿಸಲ್ಪಟ್ಟಿರುತ್ತೆ. ಅದನ್ನು ಆಗಾಮಿ ಎಂಬುದಾಗಿ ಕರೀತಾರೆ. ಆಗಾಮಿ ಅಂದ್ರೆ ಮುಂದೆ ಫಲವನ್ನು ಕೊಡತಕ್ಕಂಥದ್ದು ಅಂತ. ಪ್ರಾರಬ್ಧದ ವಶದಿಂದ ಈ ಜನ್ಮದಲ್ಲಿ ತನಗೆ ಸಿಕ್ಕಿದಂತಹ ದೇಹ ಮತ್ತು ಹೊರಗಡೆಯ ಪರಿಕರಗಳನ್ನ ಬಳಸಿ ಏನೇನು ಕರ್ಮಗಳನ್ನ ಮಾಡ್ತಾನೋ ಅದರಿಂದ ಹುಟ್ಟಿದಂತಹ ಅದೃಷ್ಟ ಫಲ ಅನ್ನುವಂಥದ್ದು ಸಂಗ್ರಹಿಸಲ್ಪಟ್ಟು ಅದರೊಟ್ಟಿಗೆ ಸಂಚಿತ ಸೇರಿ ಮುಂದಿನ ಜನ್ಮಕ್ಕೆ ಕಾರಣವಾಗುವಂತಹ ಕರ್ಮ ಏನಿದೆ ಅದುವೇ ನಿಶ್ಚಾಯಕವಾದಂಥದ್ದು, ಅವನ ಮುಂದಿನ ಜನ್ಮವನ್ನು ನಿರ್ಧಾರ ಮಾಡುವಂಥದ್ದು. ಅದನ್ನೇ ಶ್ರುತಿ ಹೇಳುತ್ತೆ, ಯಥಾ ಕರ್ಮ ಯಥಾ ಶ್ರುತಂ. ಒಬ್ಬನಿಗೆ ಯಾವ ಜನ್ಮ ಸಿಗಬೇಕು, ಎಂಥವರ ಮನೆಯಲ್ಲಿ ಸಿಗಬೇಕು, ಎಂತಹ ವಾತಾವರಣದಲ್ಲಿ ಅವನು ಹುಟ್ಟಬೇಕು, ಎಲ್ಲವೂ ಕೂಡ ಅವನ ಕರ್ಮವೇ ನಿಶ್ಚಯ ಮಾಡುವಂಥದ್ದು ಅಂತ. ಈಶ್ವರನು ತನ್ನ ಮನಸ್ಸಿಗೆ ಬಂದಂತೆ ಪ್ರಪಂಚದಲ್ಲಿ ವ್ಯವಹರಿಸುವುದಿಲ್ಲ. ಈಶ್ವರನೂ ಕೂಡ ತಾನು ಹಾಕಿಕೊಂಡ ನಿಯಮ ಏನಿದೆ ಆ ನಿಯಮಕ್ಕನುಸಾರವಾಗಿಯೇ ಅವನು ವರ್ತಿಸ್ತಾನೆ. ಇಲ್ಲಿ ಈಶ್ವರ ಅಂದಾಗ ನಾವು ನಿರ್ಗುಣ ಬ್ರಹ್ಮವನ್ನು ತೆಗೆದುಕೊಳ್ಬಾರದು, ಸಗುಣ ಬ್ರಹ್ಮವನ್ನು ಇಟ್ಟುಕೊಂಡು, ಸಗುಣ ಬ್ರಹ್ಮವು ಈ ಜಗತ್ತಿನಲ್ಲಿ ಒಂದು ನಿಯತಿ ಎಂಬುದಾಗಿ ಮಾಡಲ್ಪಟ್ಟಿದೆ. ಆ ನಿಯತಿಗೆ ಅನುಸಾರವಾಗಿಯೇ ಫಲವನ್ನ ಕೊಡುತ್ತೆ. ಕರ್ಮ ಫಲದಾತ ಎಂಬುದಾಗಿ ಕರೀತಾನೆ ಅವನಿಗೆ, ಈಶ್ವರನಿಗೆ. ಆದ್ದರಿಂದ ಜೀವಿಯು ಮಾಡಿದಂತಹ ಕರ್ಮಕ್ಕೆ ಅನುಸಾರವಾಗಿಯೇ ಫಲವನ್ನ ಕೊಡ್ತಾನೆ, ವ್ಯವಸ್ಥೆಯನ್ನ ನಿರ್ಮಿಸಿ ಕೊಡ್ತಾನೆ. ಅದು ಅವನು ಮಾಡುವ ಅನುಗ್ರಹ. ಆದಷ್ಟು ಬೇಗನೆ ಕರ್ಮ ಫಲವನ್ನ ಇವನು ಅನುಭವಿಸಿ ಚುಕ್ತ ಮಾಡಿ ನನ್ನ ಸ್ವರೂಪವನ್ನು ಪಡೆದುಕೊಳ್ಳಿ ಅಂತ ಕೃಪೆಯಿಂದ ಭಗವಂತ ಅನುಗ್ರಹವನ್ನು ಮಾಡೋದು ಅಂತ. ಆದ್ದರಿಂದ ಒಬ್ಬ ಮನುಷ್ಯನ ಜನ್ಮಕ್ಕೆ ಕಾರಣವಾದದ್ದು ಅವನದೇ ಕರ್ಮ. ಈ ಕರ್ಮ ಸಿದ್ಧಾಂತದ ಆಧಾರದ ಮೇಲೆಯೇ
ನಾವು ವೈದಿಕ ಕರ್ಮಾನುಷ್ಠಾನಗಳು ಅಥವಾ ಲೌಕಿಕವಾದಂತಹ ಅನೇಕ ಸತ್ಕರ್ಮಗಳು ಇದೆಲ್ಲವನ್ನು ಮಾಡುವಂಥದ್ದು. ಯಾಕಂದ್ರೆ ಸತ್ಕರ್ಮದ ಫಲವಾದಂತಹ ಪುಣ್ಯ ಈ ಪಾಪದ ಪ್ರಭಾವವನ್ನು ತಗ್ಗಿಸುತ್ತೆ. ಆದ್ದರಿಂದ ಯಾವುದೋ ದುಷ್ಕರ್ಮದಿಂದ ಈ ಫಲ ನನಗೆ ಸಿಕ್ಕಿದೆ, ಈ ವಾತಾವರಣ ನನಗೆ ಸಿಕ್ಕಿದೆ, ಈ ದೇಹ ನನಗೆ ಸಿಕ್ಕಿದೆ, ಅದು ಪ್ರತಿಕೂಲವಾಗಿದ್ದರೆ ಅದಕ್ಕೆ ಕಾರಣವಾದಂತಹ ಒಂದು ಉತ್ತಮ ಕರ್ಮ, ನಾವು ಯಾವ ವಿರೋಧಿ ಕರ್ಮವನ್ನು ಮಾಡಿದ್ದೇವೋ ಅದಕ್ಕೆ ಪ್ರತಿದ್ವಂದ್ವಿಯಾದಂತಹ ಪ್ರತಿರೋಧಿಯಾದಂತಹ ಉತ್ತಮ ಕರ್ಮವನ್ನ ಮಾಡಿದಾಗ ಅದರ ಪ್ರಭಾವ ತಗ್ಗಿ ಬದುಕು ಸುಧಾರಿಸುತ್ತೆ ಎನ್ನುವಂಥದ್ದು ಈ ಕರ್ಮ ಸಿದ್ಧಾಂತದ ಆಧಾರದ ಮೇಲೆ ನಿಂತಿರತಕ್ಕಂಥದ್ದು. ಆದ್ದರಿಂದ ಯಥಾಕರ್ಮ ಯಥಾಶ್ರುತಂ, ಕೊನೆಯ ಕಾಲಕ್ಕೆ ಅವನ ಚಿಂತನೆ ಹೇಗಿದೆಯೋ ಅದರ ಆಧಾರದ ಮೇಲೆ ಮತ್ತು ಅವನ ಜೀವನ ಪರ್ಯಂತ ಏನು ಕರ್ಮವನ್ನು ಮಾಡಿದಾನೋ ಅದರ ಆಧಾರದ ಮೇಲೆ ಅವನಿಗೆ ಇನ್ನೊಂದು ಜನ್ಮ ಸಿಗುತ್ತೆ ಅಂತ ಶ್ರುತಿ ಹೇಳುತ್ತೆ. ಯಾಕಂದ್ರೆ ಬುದ್ಧಿ ಕರ್ಮಾನುಸಾರಿಣಿ ಅಂತ ಹೇಳ್ತಾರೆ. ಜೀವನ ಪರ್ಯಂತ ಏನು ಕರ್ಮವನ್ನ ಪದೇ ಪದೇ ಮಾಡಿರ್ತೇವೋ ಆ ಪ್ರಕಾರವಾದ ಬುದ್ಧಿಯೇ ನಿರ್ಮಾಣವಾಗುತ್ತೆ ನಮಗೆ. ಗೀತೆಯಲ್ಲಿಯೂ ಕೃಷ್ಣ ಹೇಳ್ತಾನಲ್ಲ, ಅಂತಕಾಲೇ ಚ ಮಾಮೇವ ಸ್ಮರನ್ ಮುಕ್ತ್ವಾ ಕಲೇವರಂ, ಕೊನೆಯ ಕಾಲದಲ್ಲಿ ನನ್ನನ್ನ ಸ್ಮರಿಸಿ ದೇಹ ಬಿಟ್ಟರೆ ನನ್ನ ಭಾವವನ್ನು ಹೊಂದುತ್ತಾರೆ ಅಂತ. ಕೊನೆಯ ಕಾಲದಲ್ಲಿ ಅವನನ್ನು ಸ್ಮರಿಸಬೇಕು ಅಂದ್ರೆ ಜೀವನ ಪರ್ಯಂತ ಸ್ಮರಿಸಿರ್ಬೇಕು. ಜೀವನ ಪರ್ಯಂತ ಲೌಕಿಕವಾದಂತಹ ಕರ್ಮದಲ್ಲಿ ತೊಡಗಿದ್ದವನು ಕೊನೆಯ ಕಾಲದಲ್ಲಿ ನಿಶ್ಚಿತವಾಗಿ ಲೌಕಿಕ ಚಿಂತನೆಯಿಂದಲೇ ದೇಹವನ್ನು ಬಿಡ್ತಾನೆ. ಆದ್ರಿಂದ ಅವನು ಮಾಡಿದ ಕರ್ಮ ಮತ್ತು ಅವನು ಹೊಂದಿದ ಜ್ಞಾನ, ಇಲ್ಲಿ ಜ್ಞಾನ ಶ್ರುತಂ ಎಂಬ ಶಬ್ದವನ್ನು ಬಳಸಿದ್ದಾರೆ. ಶ್ರುತ ಎನ್ನುವ ಶಬ್ದಕ್ಕೆ ಅರ್ಥ ಅಧ್ಯಾತ್ಮ ಜ್ಞಾನ ಅಂತಲ್ಲ, ಏನು ಉಪನಿಷತ್ತು ಭಗವದ್ಗೀತೆಗಳನ್ನ ನಾವು ನಿರಂತರ ಅಧ್ಯಯನ ಮಾಡಿದ್ದೇವೋ ಅದರಿಂದ ಅಂತಲ್ಲ. ಇಲ್ಲಿ ಜ್ಞಾನ ಅಂದ್ರೆ ಅರ್ಥ ಉಪಾಸನೆ ಅಂತ ತೆಗೆದುಕೊಳ್ಬಹುದು. ಉಪಾಸನೆ ಎಂಬ ಶಬ್ದಕ್ಕೂ ಕೂಡ ನಿರಂತರ ಆಲೋಚನೆ, ಲೌಕಿಕವಾದ ಶಾಸ್ತ್ರೀಯವಾದ ಯಾವುದೇ ಇರಬಹುದು, ಅದಕ್ಕೆ ಶಂಕರರು ಯಥಾ ಪ್ರಜ್ಞಂ ಹಿ ಸಂಭವಾಹ ಐತರೇಯ ಉಪನಿಷತ್ತಿನ ಇನ್ನೊಂದು ಮಂತ್ರವನ್ನ ಪ್ರಮಾಣವಾಗಿ ತಿಳಿಸ್ತಾ ಇದ್ದಾರೆ. ಅಂದ್ರೆ ಪೂರ್ವ ಪ್ರಜ್ಞೆ ಅಂತ ಹೇಳ್ತಾರೆ. ಲೌಕಿಕವಾದ ಜ್ಞಾನ, ಸಂಸಾರಿಕವಾದಂತಹ ಚಿಂತನೆ, ಅದನ್ನ ನಾವು ನಿರಂತರವಾಗಿ ಪೋಷಿಸಿದರೆ ತತ್ಸಂಬಂಧಿಯಾದಂತಹ ಜನ್ಮವೇ ಪ್ರಾಪ್ತಿಯಾಗತ್ತೆ. ಹಾಗೂ ಉಪಾಸನೆ, ನಿರಂತರವಾಗಿ ಯಾವುದನ್ನು ಉಪಾಸಿಸ್ತಾನೋ ಆ ಪ್ರಕಾರವಾದಂತಹ ಜನ್ಮವೇ ಅವನಿಗೆ ಪ್ರಾಪ್ತಿ ಆಗತ್ತೆ ಎನ್ನುವಂಥದ್ದು ಇಲ್ಲಿ ತಿಳಿಸಿರತಕ್ಕಂಥ ಸಂಗತಿ. ಇದು ಅಜ್ಞಾನಿ ಜೀವಕ್ಕೆ ಹೇಳಿರುವ ಸಂಗತಿ. ಜ್ಞಾನಿಗಳ ವಿಷಯದಲ್ಲಿ ಹೇಳೋದಾದ್ರೆ ನಿಶ್ಚಿತವಾದ ಅಭಿಪ್ರಾಯವೂ ಅದರ ಬಗ್ಗೆ ಇದೆ. ಒಬ್ಬ ವ್ಯಕ್ತಿ ಜೀವನ ಪರ್ಯಂತ ನಿಷ್ಕಾಮವಾದ ಕರ್ಮಯೋಗವನ್ನ ಮಾಡ್ತಾ ಅಥವಾ ಉಪಾಸನಾ ಯೋಗವನ್ನು ನಿಷ್ಕಾಮವಾಗಿ ಮಾಡ್ತಾ ಅಥವಾ ಜ್ಞಾನ ಯೋಗದ ಸಾಧನೆಯನ್ನ ಮಾಡ್ತಾ ಇದ್ದರೆ ಮುಂದಿನ ಜನ್ಮದಲ್ಲಿ ಯೋಗ ಭ್ರಷ್ಟನಾಗ್ತಾನೆ ಅಂತ ಕೂಡ ಭಗವದ್ಗೀತೆ ಸ್ಪಷ್ಟವಾಗಿ ಹೇಳುತ್ತೆ. ಅವನು ಯೋಗಿಯಾಗಿಯೇ ಹುಟ್ಟುತ್ತಾನೆ ಅಂತ. ಶುಚೀನಾಂ ಶ್ರೀಮತಾಂ ಗೇಹೆ ಯೋಗಭ್ರಷ್ಟೋಭಿಜಾಯತೆ, ಅಥವಾ ಯೋಗಿನಾಮೇವ, ಯೋಗಿಗಳ ಕುಲದಲ್ಲಿಯೋ ಅಥವಾ ಸತ್ಸಂಸ್ಕಾರವನ್ನು ಹೊಂದಿದ ಶ್ರೀಮಂತರ ಕುಲದಲ್ಲಿಯೋ ಅವನು ಮನುಷ್ಯನಾಗಿಯೇ ಹುಟ್ಟುತ್ತಾನೆ ಅಂತ ಸ್ಪಷ್ಟ ಇದೆ ಆ ವಿಷಯದಲ್ಲಿ. ಅಂದ್ರೆ ಯೋಗ ಸಾಧನೆಯನ್ನು ಮುಂದುವರಿಸುವುದಕ್ಕಾಗಿ ಅವನಿಗೆ ಆ ರೀತಿಯಾದಂತಹ ಜನ್ಮ ಅಂತ ಹೇಳಿದೆ. ಇನ್ನು ಇಹಲೋಕದಲ್ಲಿ ಶರೀರ ಇರುವಾಗಲೇ ಜೀವನ್ ಮುಕ್ತನಾಗ್ಬಿಟ್ರೆ ಅಂಥವರಿಗೆ ಏನು ಅಂತ, ಅಂಥವರಿಗೆ ಜನ್ಮ ಇರುವುದಿಲ್ಲ ಅನ್ನೋದು ಸ್ಪಷ್ಟಪಡಿಸಿದ್ದಾರೆ. ಅಂದ್ರೆ ವಿಮುಕ್ತಶ್ಚ ವಿಮುಚ್ಯತೆ ಎಂಬ ಕಠೋಪನಿಷತ್ತಿನ ಶ್ರುತಿ ವಾಕ್ಯವೇ ಇದೆ. ಅವನು ಬದುಕಿದ್ದಾಗ ಬಿಡುಗಡೆಯಾಗುವುದಷ್ಟೇ ಅಲ್ಲ, ಸತ್ತ ಮೇಲೆಯೂ ಪುನರ್ಜನ್ಮ ಅವನಿಗೆ ಇರುವುದಿಲ್ಲ ಅಂತ. ಆದ್ದರಿಂದ ಶಾಸ್ತ್ರವು ಎಲ್ಲ ವಿಷಯದಲ್ಲಿಯೂ ಸ್ಪಷ್ಟಪಡಿಸಿದೆ, ಹೀಗಾದ್ರೆ ಹೀಗೆ ಅಂತ. ಆದ್ದರಿಂದ ಅಜ್ಞಾನಿ ಜೀವರುಗಳ ಗತಿಯನ್ನು ತಿಳಿಸಿದ ಮೇಲೆ ಬ್ರಹ್ಮ ಸ್ವರೂಪವನ್ನು, ಆತ್ಮಸ್ವರೂಪವನ್ನು ನಮಗೆ ತಿಳಿಸಿಕೊಡುತ್ತೆ. ಯಾಕೆಂದ್ರೆ ಮತ್ತೆ ಜನ್ಮ ಇಲ್ಲದೇ ಇರಲಿ, ನಮಗೆ ಈ ಜನ್ಮದಲ್ಲಿ ಮೋಕ್ಷವನ್ನು ಪಡೆಯಲಿ ಎನ್ನುವ ಕಾರಣಕ್ಕಾಗಿ.
ಯದ್ ಪ್ರತಿಜ್ಞಾತಂ ಗುಹ್ಯಂ ಬ್ರಹ್ಮ ಪ್ರವಕ್ಷ್ಯಾಮಿ ಇತಿ ತದಾಹ. ಹಿಂದಿನ ಮಂತ್ರದಲ್ಲಿ ಅರ್ಥಾತ್ 6ನೇ ಮಂತ್ರದಲ್ಲಿ ಗುಹ್ಯವಾದ ಬ್ರಹ್ಮವನ್ನು ನನಗೆ ತಿಳಿಸಿಕೊಡ್ತೇನೆ ಅಂತ ಏನು ಪ್ರತಿಜ್ಞೆಯನ್ನು ಮಾಡಿದ್ನೋ ಅದನ್ನು ಈಗ ತಿಳಿಸಿಕೊಡ್ತಾ ಇದ್ದಾನೆ. ವಿಶೇಷವಾಗಿ ಈ 8ನೇ ಮಂತ್ರದಿಂದ ಆರಂಭ ಮಾಡಿ 15ನೇ ಮಂತ್ರದ ತನಕ ಬಹಳ ಮುಖ್ಯವಾದಂತಹ ಒಂದು ಸೆಂಟ್ರಲ್ ಥೀಮ್ ಅಂತ ಹೇಳ್ತಾರಲ್ಲ, ಉಪನಿಷತ್ತಿನ ಕೇಂದ್ರ ಭಾಗ ಅದು. ಬಹಳ ಮುಖ್ಯವಾದಂತಹ ಮಂತ್ರಗಳಿವೆ ಅದರಲ್ಲಿ. ನೋಡೋಣ ಒಂದೊಂದಾಗಿ. ಯೇಷು ಸುಪ್ತೇಷು ಜಾಗರ್ತಿ ಕಾಮಂ ಕಾಮಂ ಪುರುಷೋ ನಿರ್ಮಿಮಾಣಃ ತದೇವ ಶುಕ್ರಂ ತದ್ಬ್ರಹ್ಮ ತದೇವಾಮೃತಮುಚ್ಯತೆ ತಸ್ಮಿಲ್ಲೋಕಾಶ್ರಿತಾಃ ಸರ್ವೇ ತದುನಾತ್ಯೇತಿ ಕಶ್ಚನ ಏತದ್ವೈತತ್. ಏತದ್ವೈತತ್ ಎಂದಾಗ ಅರ್ಥ ಆಗಬೇಕು, ನಚಿಕೇತ ಕೇಳಿದ ಪ್ರಶ್ನೆಗೆ ಯಮನು ಉತ್ತರವನ್ನ ಕೊಡ್ತಾ ಇದ್ದಾನೆ. ಏಯಂ ಪ್ರೇತೆ ವಿಚಿಕಿತ್ಸಾ ಮನುಷ್ಯೇ ಸ್ಥಿತ್ಯೇಕೆ ನಾಯಮಸ್ತೀತಿ ಚೈಕೆ ಎನ್ನುವುದು ಒಂದು ಪ್ರಶ್ನೆಯಾಗಿತ್ತ. ಒಂದು 3ನೇ ವರದ ರೂಪದಲ್ಲಿ ಕೇಳಿಕೊಂಡಿದ್ದ. ಈ ಶರೀರವನ್ನ ಬಿಟ್ಟ ಮೇಲೆ ಅಥವಾ ಶರೀರಕ್ಕೆ ಹೊರತಾಗಿ, ಸ್ಥೂಲ ಸೂಕ್ಷ್ಮ ಕಾರಣ ಶರೀರಕ್ಕೆ ಹೊರತಾಗಿ ಸ್ವತಂತ್ರವಾದ ಇನ್ಯಾವುದಾದ್ರೂ ಅಸ್ತಿತ್ವ ಇದೆಯಾ ಇಲ್ಲಿ ಎನ್ನುವುದು ಪ್ರಶ್ನೆಯಾಗಿತ್ತು. ಈ ಪ್ರಶ್ನೆ ಹೀಗೆ ಎಂಬುದಾಗಿ ಹೇಗೆ ನಮ್ಗೆ ಅರ್ಥ ಆಗತ್ತೆ? ಮುಂದಿನ ವಲ್ಲಿಯಲ್ಲಿ ಅವನು ಸ್ಪಷ್ಟಪಡಿಸಿದ್ದಾನೆ. ಅನ್ಯತ್ರ ಧರ್ಮಾತ್ ಅನ್ಯತ್ರ ಅಧರ್ಮಾತ್ ಅನ್ಯತ್ರ ಅಸ್ಮಾತ್ ಕೃತಾಕೃತಾತ್ ಅನ್ಯತ್ರ ಭೂತಾಚ್ಚ ಭವ್ಯಾಚ್ಚ ಯತ್ತತ್ ಪಶ್ಯಸಿ ತದ್ವದ ಅಂತ ತನ್ನ ಪ್ರಶ್ನೆಯನ್ನು ಸ್ಪಷ್ಟವಾಗಿ ಮಂಡಿಸುವುದರ ಮೂಲಕವಾಗಿ ಆತ್ಮನ ಕುರಿತಾಗಿಯೇ ಪ್ರಶ್ನೆ. ಅಂತಹ ಸನಾತನವಾದ ಆತ್ಮ ಇದೆಯೋ ಅಂತ ಇದ್ರೆ ಅದು ಹೇಗಿದೆ? ಎರಡೂ ಪ್ರಶ್ನೆಯಲ್ಲಿ ಅಡಕವಾದಂತಹ ಸಂಗತಿ. ಅದನ್ನ ಯಮ ಮತ್ತೆ ಮತ್ತೆ ಸ್ಪಷ್ಟ ಮಾಡ್ತಾನೆ. ಏತದ್ವೈತತ್, ಅಂತಹ ಒಂದು ಆತ್ಮ ಇದೆ, ಅದು ಬ್ರಹ್ಮ ಇದೆ, ಅದು ಸರ್ವವ್ಯಾಪಕವಾಗಿದೆ, ನಿತ್ಯ ಶುದ್ಧ ಮುಕ್ತ ಸ್ವರೂಪವಾಗಿದೆ, ಅದು ನಿನ್ನ ಹೃದಯವನ್ನು ಬೆಳಗಿರುವ ಸಾಕ್ಷಿಯೇ ಆಗಿದೆ ಅಂತ ಅತ್ಯಂತ ಸ್ಪಷ್ಟವಾಗಿ ಅದನ್ನು ಹೇಳ್ತಾ ಇದ್ದಾನೆ. ಈ ಮಂತ್ರದಲ್ಲಿಯೂ ಆ ಬ್ರಹ್ಮ ಸ್ವರೂಪವನ್ನು ತಿಳಿಸಿಕೊಡ್ತಾ ಅದೇ ನಿನ್ನ ಆತ್ಮ ಅಂತ ಐಕ್ಯವನ್ನು ಹೇಳ್ತಾ ಇದೆ. ನಾವು ಹಿಂದೂ ಕೂಡ ತುಂಬಾ ಮಂತ್ರಗಳನ್ನು ನೋಡಿದ್ದೆವು. ಜೀವಕ್ಕೂ ಬ್ರಹ್ಮಕ್ಕೂ ಐಕ್ಯವನ್ನ ಹೇಳಿರತಕ್ಕಂತಹ ಅನೇಕ ಮಂತ್ರಗಳು ಉಪನಿಷತ್ತಲ್ಲಿವೆ. ಸಾಧಾರಣವಾಗಿ ಹೇಳ್ತಾರೆ 4 ಮಹಾವಾಕ್ಯಗಳು ಅಂತ, ಋಗ್ವೇದದಲ್ಲಿ ಒಂದು, ಯಜುರ್ವೇದದಲ್ಲಿ ಒಂದು ಅಂತ. ಹಾಗಿಲ್ಲ. ನಿಜವಾಗಿ ನೋಡಿದರೆ ಉಪನಿಷತ್ತಿನ ಎಲ್ಲ ವಾಕ್ಯಗಳು ಕೂಡ ಮಹಾವಾಕ್ಯಗಳೇ. ಆದರೆ ಕೆಲವು ಅವಾಂತರ ವಾಕ್ಯಗಳು ಇವೆ. ಅವಾಂತರ ಅಂದ್ರೆ ಜೀವ ಸ್ವರೂಪವನ್ನ, ಸೃಷ್ಟಿ ವಿಷಯವನ್ನು, ಈಶ್ವರ ಸ್ವರೂಪವನ್ನು ಅಷ್ಟೇ ಹೇಳ್ತಕ್ಕಂತಹ ವಾಕ್ಯಗಳು. ಆದ್ರೆ ಹೆಚ್ಚಿನವು ಮಹಾವಾಕ್ಯಗಳು, ಜೀವಕ್ಕೂ ಈಶ್ವರನಿಗೂ ಏಕತ್ವವನ್ನು ಹೇಳುವಂತಹ ವಾಕ್ಯಗಳು. ಇದು ಕೂಡ ಒಂದು ಮಹಾವಾಕ್ಯವನ್ನು ಹೇಳುವಂತಹ ಮಂತ್ರ, ಮುಂದೂ ಕೂಡ ಬರ್ತಾ ಇರುತ್ತೆ. ಇಲ್ಲಿ ಆಚಾರ್ಯ ಯಮ ಏನು ಹೇಳ್ತಿದ್ದಾನೆ? ಸುಪ್ತೇಷು ಕಾಮಂ ಕಾಮಂ ನಿರ್ಮಿಮಾಣಃ ಯಹ ಏಷಃ ಪುರುಷಃ ಜಾಗರ್ತಿ ಅಂತ. ಯಾವ ಆತ್ಮತತ್ವವನ್ನ ನಚಿಕೇತನು ಕೇಳಿದ್ನೋ ಅವನು ಮೊಟ್ಟ ಮೊದಲನೇದಾಗಿ ಪುರುಷನು ಅಂತ. ಪುರುಷನು ಎಂಬ ಶಬ್ದಕ್ಕೆ ಅರ್ಥ ಪುರಿಶೇತೆ ಇತಿ ಪುರುಷಃ. ಈ ಶರೀರವೆಂಬ ಪುರದಲ್ಲಿ, ಹೃದಯವೆಂಬಂತಹ ಅರಮನೆಯಲ್ಲಿ ಇರುವವನು ಅಂತ. ಅಂಗುಷ್ಠ ಮಾತ್ರ ಪುರುಷಃ, ಅಂಗುಷ್ಠದ ಅಳತೆಯ ಪರಿಮಾಣವನ್ನು ಉಳ್ಳ ಹೃದಯಾಕಾಶದಲ್ಲಿ ಇರುವವನು ಅಂದ್ರೆ ಅರ್ಥಾತ್ ಜೀವಾತ್ಮನನ್ನೇ ಹೇಳ್ತಾ ಇದೆ ಇಲ್ಲಿ. ಜೀವಾತ್ಮನನ್ನೇ ಇನ್ಯಾರನ್ನೂ ಹೇಳ್ತಾ ಇಲ್ಲ ಇಲ್ಲಿ. ಅಂಗುಷ್ಠ ಮಾತ್ರ ಪುರುಷ ಅಂದ್ರೆ ಜೀವಾತ್ಮನನ್ನು ಹೇಳ್ತಿದೆ. ಪುರುಷ ಎಂಬ ಶಬ್ದ ಪುರದಲ್ಲಿ ಇರುವವನು ಅಂತ. ಯಾಕಂದ್ರೆ ಇನ್ಯಾವುದೋ ಆತ್ಮದ ಕುರಿತಾಗಿ ಹೇಳ್ತಿದ್ದೆ ಅಂತ ಕೆಲವರು ವಾದ ಮಾಡ್ತಾರೆ. ಇಲ್ಲಿ ಹೇಳಿರತಕ್ಕಂತಹ ಪುರುಷ ಎಂಬ ಶಬ್ದ ಈಶ್ವರನಿಗೋ ಹಿರಣ್ಯಗರ್ಭನಿಗೋ ಇನ್ಯಾರಿಗೋ ಅದು ಅನ್ವಯವಾಗ್ತದೆ ಅಂತ ಕೆಲವರು ವಾದಿಸ್ತಾರೆ. ಯಾಕಂದ್ರೆ ಏಕತ್ವವನ್ನು ಒಪ್ಪಿಕೊಳ್ಳಿಕ್ಕೆ ಆಗದೇ ಇದ್ದಾಗ ಆ ರೀತಿಯ ಜಗ್ಗಾಡಿ ಎಳೆದಾಡಿ ಅದಕ್ಕೊಂದು ಅರ್ಥದ ವ್ಯವಸ್ಥೆಯನ್ನು ಮಾಡಬೇಕಾಗ್ತದೆ. ಹಾಗಿಲ್ಲ, ನೇರವಾಗಿ ಮಂತ್ರದ ಅರ್ಥವನ್ನು ಸ್ವೀಕಾರ ಮಾಡಿದರೆ ಯಾವ ದೋಷವೂ ಇಲ್ಲ. ಇಲ್ಲಿ ಪುರುಷ ಅಂದ್ರೆ
ಶರೀರದಲ್ಲಿ ತೋರಿಕೊಳ್ಳುವವ ಆತ್ಮ. ಜೀವಾತ್ಮನಿಗೂ ಈಶ್ವರನಿಗೂ ಐಕ್ಯವನ್ನು ಹೇಳುವಾಗ ಜೀವಾತ್ಮ ರೂಪದಲ್ಲಿ ತೋರುತ್ತಿರುವ ಸಾಕ್ಷಿಯನ್ನ ತೆಗೆದುಕೊಳ್ಳಬೇಕು ನಾವು. ಯಾಕೆಂದ್ರೆ ಅದು ಲಕ್ಷ್ಯಾರ್ಥವಾಗ್ತದೆ. ಯಾವುದೇ ಶಬ್ದಕ್ಕೆ ಅರ್ಥವನ್ನು ಮಾಡುವಾಗ ವಾಚ್ಯಾರ್ಥದಲ್ಲಿ ಹೊಂದಿಕೆಯಾಗದೇ ಇದ್ದಾಗ ಲಕ್ಷ್ಯಾರ್ಥವನ್ನು ತೆಗೆದುಕೊಳ್ಳುವುದು ಲೋಕರೂಢಿಯೂ ಇದೆ, ಶಾಸ್ತ್ರದಲ್ಲಿಯೂ ಕಾಣುತ್ತೆ. ಅದಕ್ಕೆ ದೃಷ್ಟಾಂತವನ್ನು ನಾವು ನೋಡ್ತೇವೆ. ಒಲೆ ಹೊತ್ತಿ ಉರಿತಾ ಇದೆ ಅಂದಾಗ ಮಣ್ಣಿನ ಒಲೆ ಉರಿಲಿಕ್ಕೆ ಸಾಧ್ಯ ಇಲ್ಲ, ಅದರ ಜೊತೆ ಪಕ್ಕದಲ್ಲಿರುವ ಕಟ್ಟಿಗೆ ಉರಿತಾ ಇದೆ ಅಂತ ಅರ್ಥ ಮಾಡಿಕೊಳ್ತೇವೆ ನಾವು. ಹೀಗೆ ಅನೇಕ ವಿಷಯಗಳಿವೆ. ಹಾಗೆ ಜಗತ್ನಲ್ಲಿಯೂ ಇರತಕ್ಕಂಥ ವ್ಯವಸ್ಥೆ, ಶಾಸ್ತ್ರದಲ್ಲಿಯೂ ಇರತಕ್ಕಂಥ ವ್ಯವಸ್ಥೆ. ಶರೀರದಲ್ಲಿ ತೋರುವ ಜೀವಾತ್ಮನಿಗೂ ಸಾಕ್ಷಿಯಾದಂತಹ ಪರಮಾತ್ಮನಿಗೆ ಇಲ್ಲಿ ಐಕ್ಯವನ್ನು ಹೇಳಿದೆ ಎನ್ನುವುದು ನಾವು ಅರ್ಥ ಮಾಡಿಕೊಂಡು ಬಿಟ್ರೆ ಯಾವ ಗೊಂದಲಕ್ಕೂ ಅವಕಾಶ ಇರೋದಿಲ್ಲ. ಆದ್ದರಿಂದ ಮೊದಲನೇದಾಗಿ ಪುರುಷ ಎನ್ನುವ ಶಬ್ದವನ್ನ ಇಲ್ಲಿ ಬಳಸಿದೆ. ಇನ್ನೊಂದನ್ನು ಹೇಳ್ತಾರೆ, ಸುಪ್ತೇಶು ಕಾಮಂ ಕಾಮಂ ನಿರ್ಮಿಮಾಣ ಜಾಗರ್ತಿ. ನಿದ್ರಾವಸ್ಥೆಯಲ್ಲಿ ಅಥವಾ ಕನಸಿನ ವ್ಯವಸ್ಥೆ, 3 ಅವಸ್ಥೆಗಳನ್ನು ಹೇಳ್ತೇವೆ: ಎಚ್ಚರ, ಕನಸು, ನಿದ್ದೆ. ಈ ಕನಸಿಗೂ ನಿದ್ದೆ ಎಂಬುದಾಗಿ ಕರೀತಾರೆ. ಅದರಿಂದ ಸುಷುಪ್ತಿಯನ್ನು ಬೇರೆ ಮಾಡೋದಕ್ಕಾಗಿ ತನಿ ನಿದ್ದೆ ಅಂತ ಹೇಳ್ತಾರೆ. ಸುಷುಪ್ತಿಯನ್ನ ತನಿ ನಿದ್ದೆ ಅಂತಲೂ ಸ್ವಪ್ನವನ್ನು ನಿದ್ದೆ ಅಂತಲೂ ಕರೆಯುವಂಥದ್ದು ರೂಢಿಯಲ್ಲಿದೆ. ಡೀಪ್ ಸ್ಲೀಪ್ ಸ್ಟೇಜ್ ಅಂತ ಹೇಳ್ತಾರೆ ಸುಷುಪ್ತಿಗೆ. ಕನಸಿನ ರೂಪದ ನಿದ್ದೆಗೆ ಸ್ಲೀಪ್ ಅಂತ ಹೇಳ್ತಾರೆ. ಆದ್ದರಿಂದ ಇಂದ್ರಿಯಗಳೆಲ್ಲವೂ ಮಲಗಿದಾಗ, ಶರೀರ ಇಂದ್ರಿಯಗಳು ಮಲಗಿದಾಗ ಅದೇ ಸುಪ್ತಾವಸ್ಥೆ, ನಿದ್ರೆಯ ಅವಸ್ಥೆ ಹೋದಾಗ ಕಾಮಂ ಕಾಮಂ ನಿರ್ಮಿಮಾಣ, ಬೇರೆ ಬೇರೆ ಬಯಕೆಗಳನ್ನು ಹುಟ್ಟಿಸುವವನಾಗಿ, ನಿರ್ಮಿಸುವವನಾಗಿ. ಯಾರು? ಈ ಆತ್ಮನೇ. ಎಚ್ಚೆತ್ತಿರುವವನು ಜಾಗರ್ತಿ ಅಂತ. ಇಲ್ಲಿ ಪ್ರಶ್ನೆ ಬರಬಹುದು, ಪ್ರತ್ಯೇಗಾತ್ಮನು ಹಾಗಾದ್ರೆ ಕನಸಿನ ಪ್ರಪಂಚವನ್ನ ಸೃಷ್ಟಿಸ್ತಾನೋ? ಅಲ್ಲ. ಉಪಾಧಿಗತನಾದ ಜೀವಾತ್ಮನೇನಿದ್ದಾನೆ ಅವನು ನಿರ್ಮಿಸ್ತಾನೆ. ಆದ್ರೆ ಹೇಳುವಾಗ ಒಮ್ಮೊಮ್ಮೆ ಈ 2 ವಾಕ್ಯಗಳು ಒಟ್ಟಿಗೆ ಬರ್ತದೆ. ಅದರಲ್ಲಿ ಬಿಡಿಸಿ ನಾವು ಅರ್ಥವನ್ನು ಮಾಡ್ಕೊಳ್ಬೇಕಾಗ್ತದೆ. ಈ ಜೀವಾತ್ಮನು ತನ್ನ ಸಂಸ್ಕಾರದ ವಶದಿಂದ ಸ್ವಪ್ನಾವಸ್ಥೆಯಲ್ಲಿ ಬೇರೆ ಬೇರೆ ಬಯಕೆಗಳನ್ನು ಹುಟ್ಟಿಸಿಕೊಳ್ತಾನೆ. ಜಾಗೃತ ಅವಸ್ಥೆಯಲ್ಲಿ ಯಾವ ಅನುಭವಗಳು ಪೂರ್ಣ ಮಾಡ್ಲಿಕ್ಕೆ ಆಗೋದಿಲ್ವೋ, ಯಾರಿಗೋ ಬೈಬೇಕು ಅಂತಿದ್ದ, ಬೈಲಿಕ್ಕೆ ಆಗಲಿಲ್ಲ. ಏನನ್ನೋ ಪಡಿಬೇಕು ಅಂತಿದ್ದ, ಪಡಿಲಿಕ್ಕೆ ಆಗಿಲ್ಲ. ಅದು ಸಂಸ್ಕಾರ ಲೇಷವಾಗಿ ಚಿತ್ತದಲ್ಲಿ ಅಡಗಿ ಕೂತಿದೆ. ಅದೇ ಕನಸಿನ ಸಂದರ್ಭದಲ್ಲಿ ಅವನ ಬಯಕೆಯನ್ನು ಪೂರ್ತಿ ಮಾಡಿಕೊಳ್ತದೆ. ಯಾರಿಗೆ ಬೈಬೇಕೋ ಆ ವ್ಯಕ್ತಿಗೆ ಬೈದು ಬಿಡ್ತಾನೆ. ಯಾರನ್ನ ಏನನ್ನು ಪಡ್ಕೊಳ್ಬೇಕೋ ಕನಸಲ್ಲಿ ಪಡ್ಕೊಂಡು ಬಿಡ್ತಾನೆ. ಆದ್ದರಿಂದ ಅನೇಕ ಬಯಕೆಗಳನ್ನ ಹುಟ್ಟಿಸುವವನಾಗಿ, ಅದೆಲ್ಲ ನಡೀತಾ ಇದ್ರೂ ಕೂಡ ತಾನು ನಿದ್ರಿಸದೆ ಎಚ್ಚೆತ್ತಿರುವವನು ಆತ್ಮನು ಅಂತ. ಕನಸಿನಲ್ಲಿ ಬಗೆ ಬಗೆಯ ಅನುಭವಗಳು ಆಗುತ್ತಾ ಇದ್ರೂ ಕೂಡ ಆ ಅನುಭವಗಳಲ್ಲಿ ತಲ್ಲೀನನಾದ ಜೀವಾತ್ಮನೊಬ್ಬನಿದ್ದಾನೆ. ಆದ್ರೆ ಅದೆಲ್ಲವನ್ನೂ ಬೆಳಗಿ ತೋರಿಸುವಂತಹ ಇನ್ನೊಬ್ಬನಿದ್ದಾನೆ ಎನ್ನುವಂತ ಗಮನಿಸಬೇಕಾದ ಅಂಶ. ತ್ರಿಷು ಧಾಮಷು ಯದ್ ಭೋಗ್ಯಂ ಭೋಕ್ತಾ ಭೋಗಶ್ಚ ಯದ್ಭವೇತ್ ತೇಭ್ಯೋ ವಿಲಕ್ಷಣ ಸಾಕ್ಷಿ ಚಿನ್ಮಾತ್ರೋಹಂ ಸದಾಶಿವ ಅಂತ ಒಂದು ಕೈವಲ್ಯ ಉಪನಿಷತ್ತು ಅಂತ ಒಂದಿದೆ. ಅದು ಹೇಳುತ್ತೆ, ತ್ರಿಷು ಧಾಮಷು. ಧಾಮಷು ಅಂತ ಹೇಳಿದಾಗ 3 ಧಾಮಗಳಲ್ಲಿ ಅಂತ. ಯಾವ್ದು 3 ಧಾಮಗಳು? ಎಚ್ಚರ, ಕನಸು, ನಿದ್ದೆ. ಯದ್ ಭೋಗ್ಯಂ ಭೋಕ್ತಾ ಭೋಗಶ್ಚ ಭವೇತ್. ಭೋಗ್ಯ ಪ್ರಪಂಚ, ಭೋಕ್ತಾನೆನ್ನುವ ಜೀವ ಮತ್ತು ಭೋಗ, ಇದು 3 ಇರುತ್ತೆ. ತೇಭ್ಯೋ ವಿಲಕ್ಷಣ ಸಾಕ್ಷಿ. ಈ ತ್ರಿಪುಟಿಗಿಂತಲೂ ವಿಲಕ್ಷಣನಾದವನು ಸಾಕ್ಷಿ. ಚಿನ್ಮಾತ್ರೋಹಂ ಸದಾಶಿವ. ಆ ಚಿನ್ಮಾತ್ರ ಸ್ವರೂಪನಾದ ಸದಾಶಿವನೇ ನಾನಿದ್ದೇನೆ ಎಂಬುದಾಗಿ ಅನುಸಂಧಾನ ಮಾಡಬೇಕು ಅಂತ ಹೇಳುತ್ತೆ. ಇಲ್ಲಿ ಬರೀ ಕನಸಿನ ದೃಷ್ಟಾಂತವನ್ನು ಒಂದೇ ತೆಗೆದುಕೊಂಡಿದೆ ಉಪನಿಷತ್ತು.
ನಾವು ಜಾಗೃತನ್ನು ಮತ್ತು ಸ್ವಪ್ನವನ್ನು ಇದಕ್ಕೆ ಅನ್ವಯಿಸಿಕೊಳ್ಬೇಕು. ಜಾಗೃತ ಅವಸ್ಥೆಯಲ್ಲಿ ತನ್ನ ಕಲ್ಪನೆಯಿಂದ ಅನೇಕ ವಸ್ತುಗಳನ್ನು ಸಂಗ್ರಹಿಸಿ ಅದರ ಜೊತೆಗೆ ಭೋಗವನ್ನು ಅನುಭವಿಸಿ ಆಟವಾಡ್ತಾ ಇರ್ತಾನೆ ಜೀವಾತ್ಮ. ಸ್ವಪ್ನಾವಸ್ಥೆಯಲ್ಲಿ ವಾಸನೆಯಿಂದ ಹುಟ್ಟಿದಂತಹ ಬಗೆ ಬಗೆಯ ಕಲ್ಪನೆಯೊಟ್ಟಿಗೆ ಜೀವಾತ್ಮನು ತೊಡಗಿಸಿಕೊಂಡಿರ್ತಾನೆ. ಸುಷುಪ್ತಿ ಅವಸ್ಥೆಯಲ್ಲಿ ಏನೇನು ಇಲ್ಲದಿದ್ದಾಗಲೂ ಕೂಡ ಅದನ್ನು ಬೆಳಗ್ತಾ ಇರ್ತಾನೆ. ಅದರಿಂದ ಜಾಗೃತ ಅವಸ್ಥೆಯಲ್ಲಿರುವ ಅನುಭವವನ್ನ, ಸ್ವಪ್ನಾವಸ್ಥೆಯ ಅನುಭವವನ್ನ, ಸುಷುಪ್ತ ವ್ಯವಸ್ಥೆ ಅನುಭವವನ್ನ ಯಾವ ವಿಕಾರವೂ ಇಲ್ಲದೆ ತಟಸ್ಥನಾಗಿದ್ದುಕೊಂಡು ಸಾಕ್ಷಿಯು ಬೆಳಗ್ತಾ ಇದ್ದಾನಲ್ಲ, ಆ ಸಾಕ್ಷಿಯೇ ಪರಮಾತ್ಮ ಎಂಬುದಾಗಿ ಹೇಳ್ತಾ ಇದ್ದಾನೆ. ಯಾಕೆಂದ್ರೆ ಜಾಗರ್ತಿ ಎನ್ನುವ ಶಬ್ದ ಏನಿದೆ, ಕಾಮಂ ಕಾಮಂ ಪುರುಷೋ ನಿರ್ಮಿಮಾಣ ಜಾಗರ್ತಿ, ಎಚ್ಚರವಾಗಿರ್ತಾನ ಅವನು. ಎಷ್ಟೋ ಸಲ ನಮ್ಗೆ ಅನ್ಸೋದುಂಟು, ಹೊರಗಡೆಯ ಬೆಳಕು ಇರೋದಿಲ್ಲ, ಟ್ಯೂಬ್ ಲೈಟ್ ಇಲ್ಲ, ಸೂರ್ಯ ಇಲ್ಲ, ಏನೂ ಇಲ್ಲ, ಕನಸನ್ನು ಕಾಣೋದಕ್ಕೆ ಯಾವ ಬೆಳಕಿದೆ ನಮಗೆ ಅಲ್ಲಿ ಅಂತ. ಕಿಂಜ್ಯೋತಿಸ್ತವ ಭಾನುಮಾನಹನಿಮೆ ರಾತ್ರೌ ಪ್ರದೀಪಾದಿಕಂ ಸ್ಯಾದೇವಂ ರವಿದೀಪ ದರ್ಶನ ವಿಧೌ ಕಿಂ ಜ್ಯೋತಿರಾಖ್ಯಾಹಿ ಮೇ ಚಕ್ಷುಸ್ತಸ್ಯ ನಿಮೀಲನಾದಿ ಸಮಯೇ ಕಿಂಜ್ಯೋತಿ ಕಿಂ ದಿಯೋ ದರ್ಶನೆ ಕಿಂ ತತ್ರಾಹಮತೋ ಭವಾನ್ ಪರಮಕಂ ಜ್ಯೋತಿಸ್ತದಸ್ಮಿ ಪ್ರಭೋ. ಶಂಕರ ಭಗವತ್ಪಾದರು ಒಂದೇ ಶ್ಲೋಕದಲ್ಲಿ ಇಡೀ ವೇದಾಂತವನ್ನು ವರ್ಣಿಸಿರುವಂಥದ್ದು. ಏಕಶ್ಲೋಕಿ ವೇದಾಂತ ಅಂತ ಹೇಳ್ತಾರೆ ಅದನ್ನು. ಕಿಂಜ್ಯೋತಿಸ್ತವ ಭಾನುಮಾನಹನಿಮೇ. ಗುರು ಶಿಷ್ಯನಿಗೆ ಪ್ರಶ್ನೆ ಕೇಳ್ತಾನೆ, ನಿನಗೆ ಬೆಳಕು ಯಾವುದು ಅಂತ. ಹಗಲೊತ್ತಲ್ಲಿ ಬೆಳಕು ಯಾವುದು? ಭಾನುಮಾನ್, ಸೂರ್ಯ ಅಂತ ಹೇಳ್ತಾನೆ. ರಾತ್ರೌ, ಗುರುಗಳು ಕೇಳ್ತಾರೆ, ರಾತ್ರಿಯಲ್ಲಿ ಪ್ರದೀಪ ಅಧಿಕಂ, ದೀಪ, ಹಣತೆ ಮುಂತಾದವುಗಳು. ಈಗಿನ ಕಾಲದಲ್ಲಿ ವಿದ್ಯುತ್ ದೀಪನು ಸೇರಿಸ್ಕೊಳ್ಬಹುದು, ಪ್ರದೀಪ ಅಂತ ಕರೀತಾರೆ ಇದನ್ನ. ಸ್ಯಾದೇವಂ ರವಿದೀಪ ದರ್ಶನ ವಿಧೌ ಕಿಂ ಜ್ಯೋತಿ. ಹೀಗಿರ್ಲಿ, ಅದು ಸರಿ ಇದೆ ನೀನ್ ಹೇಳಿದ್ದು. ಆ ರವಿ ಮತ್ತು ದೀಪ ಇದೆರಡನ್ನು ನೋಡೋದಕ್ಕೆ ಯಾವ್ದು ಬೆಳಕು ನಿನಗೆ? ರವಿ ದೀಪ ದರ್ಶನ ವಿಧೌ, ಅದನ್ನು ತೋರಿಸೋದಕ್ಕೆ ಬೆಳಕು ಯಾವುದು? ಚಕ್ಷುಹು ಅಂತ ಹೇಳ್ತಾನೆ ಅವನು. ತಸ್ಯ ನಿಮೀಲನಾದಿ ಸಮಯೇ ಕಿಂ ಜ್ಯೋತಿ. ಕಣ್ಣು ಮುಚ್ಚಿದಾಗ ಅಂದ್ರೆ ನಿದ್ದೆಗೆ ನೀನು ಜಾರಿದಾಗ ಈ ಯಾವ ಬೆಳಕು ಅಲ್ಲಿ ಇರೋಲ್ಲ. ನಿದ್ದೆಯನ್ನ ಯಾವ ಬೆಳಕಿನಿಂದ ನೀನು ನೋಡ್ತೀಯಾ ಅಂತ ಕೇಳ್ತಾನೆ. ಬುದ್ಧಿ ಎಂಬ ಬೆಳಕು, ಧೀಹಿ ಅಂತ ಕರೀತಾನೆ. ಬುದ್ಧಿ ಎಂಬ ಬೆಳಕಿನಿಂದ ತಾನು ನೋಡ್ತೇನೆ. ಧಿಯೋ ದರ್ಶನೆ, ಬುದ್ಧಿ ಎಂಬ ಬೆಳಕು ಕನಸನ್ನ ನಿರ್ಮಾಣ ಮಾಡಿದೆ, ಕನಸಿನ ಪ್ರಪಂಚ ತೋರಿಸ್ತಾ ಇದೆ, ಸರಿ. ಆ ಬುದ್ಧಿಯನ್ನೂ ನೋಡೋದಕ್ಕೆ ಬೆಳಕು ಯಾವುದು ನಿನಗೆ? ಅಹಂ ಅಂತ ಹೇಳ್ತಾನೆ. ನಾನೇ ಬೆಳಕು, ಅದಕ್ಕೆ ನಾನೇ ಅಂದ್ರೆ ಸಾಕ್ಷಿ ಅಂತ. ಆ ಸಾಕ್ಷಿ ಎಂಬ ಬೆಳಕಿನ ಸಹಾಯದಿಂದಲೇ ನಾವು ವಾಸ್ತವವಾಗಿ ಮನಸ್ಸಿನ ಪ್ರಪಂಚವನ್ನು, ಬಾಹ್ಯ ಪ್ರಪಂಚವನ್ನು ಎಲ್ಲವನ್ನು ಅನುಭವಿಸ್ತಾ ಇದ್ದೇವೆ ಎನ್ನುವುದೇ ಇಲ್ಲಿ ಶ್ರುತಿಯ ತಾತ್ಪರ್ಯ. ಸರಿ, ಜೀವಾತ್ಮನ ಬಗ್ಗೆ ಹೇಳಿ ಆಯ್ತು. ಇನ್ನು ಮುಂದಿನ ವಾಕ್ಯದಲ್ಲ, ಜೀವಾತ್ಮನಿಗೂ ಪರಮಾತ್ಮನಿಗೂ ಐಕ್ಯವನ್ನು ಹೇಳುತ್ತೆ. ತದೇವ ಶುಕ್ರಂ ತದ್ಬ್ರಹ್ಮ ತದೇವಾಮೃತ ಮುಚ್ಯತೆ. ಯಾವ ಕನಸಿನ ಪ್ರಪಂಚವನ್ನ ತೋರಿಸುವ ಆ ಪುರುಷನಿದ್ದಾನೋ ಆ ಪುರುಷನೇ, ಅವನಿಗೆ ಶಾಸ್ತ್ರೀಯವಾದಂತಹ ಭಾಷೆ ಯಾವುದು? ತೈಜಸ ಅಂತ. ಆ ತೈಜಸನೇ ಸ್ವರೂಪತಃ ಸಾಕ್ಷಿಯಾಗಿದ್ದಾನೆ. ಆ ಸಾಕ್ಷಿ ಚೈತನ್ಯವೇ ಶುಕ್ರಂ ತದ್ ಬ್ರಹ್ಮ ತದೇವ ಅಮೃತ ಮುಚ್ಯತೆ ಅಂತ. ಆದ್ರಿಂದ ಇದೆರಡಕ್ಕೂ ಐಕ್ಯವನ್ನು ಹೇಳ್ತಾ ಇದೆಯಲ್ಲ ಸ್ಪಷ್ಟವಾಗಿ. ಶುಕ್ರಂ ಅಂದ್ರೆ ಶುಭ್ರಂ, ಶುದ್ಧಂ ಅಂತ ಅರ್ಥ, ಅತ್ಯಂತ ಶುದ್ಧವಾದ. ಆದ್ರಿಂದ ಶುಕ್ರ ಗ್ರಹಕ್ಕೆ ಶುದ್ಧವಾಗಿ ಪ್ರಕಾಶಮಾನವಾಗಿರೋದ್ರಿಂದ ಅದು ಶುಕ್ರ ಅಂತ ಕರೆದ. ಶುಕ್ರ ಎನ್ನುವ ಶಬ್ದಕ್ಕೆ ಅರ್ಥ ಪ್ರಕಾಶಮಾನವಾದದ್ದು, ಶುದ್ಧವಾದದ್ದು, ಶುಭ್ರವಾದದ್ದು ಅಂತ ಅರ್ಥ. ಶುಭ್ರ ಇದ್ದಾಗಲೇ ಪ್ರಕಾಶವಾಗುತ್ತಲ್ವೇ, ಅಶುದ್ಧವಾದದ್ದು ಡಲ್ ಆಗಿರುತ್ತೆ. ಯಾವುದು ಶುದ್ಧವಾಗಿರುತ್ತೋ ಅದು ಹೊಳಿತಾ ಇರುತ್ತೆ, ಚಿನ್ನವೋ ಮತ್ತೊಂದು.
ಹಾಗೆ ಆತ್ಮನು ಅತ್ಯಂತ ಶುದ್ಧನಾದವನು. ಜಗತ್ನಲ್ಲಿ ಪವಿತ್ರವಾದದ್ದು ಆತ್ಮನಿಗಿಂತ ಬೇರೆಯಾದ ಇನ್ನೊಂದು ಇಲ್ಲ ಅಂತ ಹೇಳ್ತಾನೆ. ಆದ್ದರಿಂದ ಆತ್ಮನು ಶುಕ್ರನು. ಇನ್ನೊಂದು ತದ್ ಬ್ರಹ್ಮ. ನೋಡಿ, ನೀವು ಆತ್ಮ ಅಂತ ಶಬ್ದ ಬಳಸ್ಬಿಟ್ರಿ, ಅದು ಎಷ್ಟಿ ಶರೀರದ ಸಾಕ್ಷಿಗಾಯ್ತು ನೀವು ಹೇಳಿರುವಂಥದ್ದು. ಆದರೆ ವೇದಾಂತ ಸೃಷ್ಟಿಯ ಆದಂತಹ ಬ್ರಹ್ಮವಸ್ತುವಿಗೆ ಐಕ್ಯ ಹೇಳಿಲ್ವಲ್ಲ. ಅಂದ್ರೆ ಅದನ್ನು ಸ್ಪಷ್ಟವಾಗಿ ಹೇಳ್ಬಿಟ್ಟು ತದ್ ಬ್ರಹ್ಮ. ಯಾವ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಕರ್ತನಾದಂತಹ ಬ್ರಹ್ಮನಿದ್ದಾನೋ ಅವನೇ ನಿನ್ನ ಶರೀರ ಮನಸ್ಸು ಬುದ್ಧಿಗೆ ಸಾಕ್ಷಿಯಾಗಿದ್ದಾನೆ ಅಂತ ಏಕತ್ವವನ್ನು ಹೇಳಿತು ಶ್ರುತಿ. ತದೇವಾಮೃತ ಮುಚ್ಚತೆ. ತದೇವ ಅಂತ ಹೇಳಿದ್ರೆ ಏಷು ಸುಪ್ತೇಷು ಜಾಗರ್ತಿ ಕಾಮಂ ಕಾಮಂ ಪುರುಷೋ ನಿರ್ಮಿಮಾಣ. ಯಾವನು ಸ್ವಪ್ನದಲ್ಲಿ ಕಾಮಾದಿಗಳನ್ನ ಹುಟ್ಟಿಸಿ ಎಚ್ಚರವಾಗಿದ್ದುಕೊಂಡಿದ್ದಾನಲ್ಲ ಆ ಪುರುಷನೇ ಇಲ್ಲಿ ತದೇವ ಅಂತ ಹೇಳಿತು. ಅವನಿಗೂ ಇವನಿಗೂ ಏಕತ್ವ. ಅಮೃತ ಮುಚ್ಚತೆ. ಅಮೃತ ಅಂದ್ರೆ ನಾಶವಿಲ್ಲದ್ದು, ಮರಣವಿಲ್ಲದ್ದು ಅಂತ, ಅವಿನಾಶಿಯಾದಂತಹ ಆತ್ಮ. ಅಷ್ಟೇ ಅಲ್ಲ, ಬ್ರಹ್ಮ ಅನ್ನುವ ಶಬ್ದವನ್ನು ಬಳಸಿಬಿಟ್ರಿ, ಆದರೆ ಅದರಿಂದ ಏನು ಸೃಷ್ಟಿಕರ್ತನಾದ ಬ್ರಹ್ಮ ಪರಮಾತ್ಮನ ಬಗ್ಗೆ ಹೇಳಿದಾಗ ಆಗ್ಲಿಲ್ಲ. ಬ್ರಹ್ಮ ಅನ್ನೋ ಶಬ್ದಕ್ಕೆ ಅನೇಕ ಅರ್ಥ ಉಂಟಲ್ಲ ಅಂತ ಆಕ್ಷೇಪ ಮಾಡಬಹುದೇನೋ ಅಂತ ಹೇಳಿಕೊಂಡು ಶ್ರುತಿ ಗೊಂದಲಕ್ಕೆ ಎಡೆಯೇ ಮಾಡೋದು ಬೇಡ ಅಂತ ಹೇಳಿ ಮುಂದಿನ ಶಬ್ದ ಹೇಳುತ್ತೆ. ತಸ್ಮಿನ್ ಲೋಕಾಶ್ರಿತ ಸರ್ವೇ. ಅದರಲ್ಲಿಯೇ ಎಲ್ಲಾ ಲೋಕಗಳು ಆಶ್ರಯವನ್ನ ಪಡೆದಿದೆ ಅಂತ. ತಸ್ಮಿನ್ ಲೋಕಾಹ ಶ್ರಿತಾಹ ಅಂದ್ರೆ ಆಶ್ರಿತಾಹ, ಆಶ್ರಯವನ್ನ ಹೊಂದಿದೆ. ಯಾವ ಲೋಕ? ಸರ್ವೇ ಲೋಕಾಹ ಅಂತ. ಎಲ್ಲ ಲೋಕಗಳು ಆ ಆತ್ಮನಲ್ಲಿಯೇ ಆಶ್ರಯವನ್ನು ಪಡೆದಿದೆ. ಇನ್ನು ಮತ್ತೆ ಗೊಂದಲಕ್ಕೆ ಎಡೆಯಿಲ್ಲ ನಮಗೆ. ಪರಬ್ರಹ್ಮನ್ನೇ ಕುರಿತಾಗಿ ಹೇಳ್ತಾ ಇರತಕ್ಕಂಥದ್ದು, ಪರಬ್ರಹ್ಮ ಮತ್ತು ಜೀವಾತ್ಮನಿಗೆ ಏಕತ್ವವನ್ನು ಬೋಧಿಸ್ತಾ ಇರೋದು ಸ್ಪಷ್ಟ ಆಗ್ತದೆ. ಯಾವ ಲೋಕಗಳಂದ್ರೆ ವೇದಾಂತದ ಪ್ರಕಾರ 14 ಲೋಕಗಳು, ಮೇಲೆ 7, ಕೆಳಗೆ 7, 14 ಲೋಕ. ಪುರಾಣಗಳ ಪ್ರಕಾರ 14 ಲೋಕಗಳನ್ನೊಳಗೊಂಡ ಒಂದು ಬ್ರಹ್ಮಾಂಡ ಅನ್ನ ನಾವು ಹೇಳ್ತೇವೆ. ಅದ್ರ ಪುರಾಣ ಹೇಳುತ್ತೆ ಅನೇಕ ಕೋಟಿ ಬ್ರಹ್ಮಾಂಡ ನಾಯಕ ಅಂತ ಈಶ್ವರನಿಗೆ ಹೇಳುತ್ತೆ. ಈಶ್ವರನ ಒಂದೊಂದು ರೋಮ ಕೂಪದಲ್ಲಿ ಒಂದೊಂದು ಬ್ರಹ್ಮಾಂಡ ಇರುತ್ತೆ ಅಂತ. ಅವಾಗ ಎಷ್ಟು ಲೋಕ ಆಯ್ತು? ಅನೇಕ ಲೋಕಗಳಾಯ್ತು, ಅನಂತ ಲೋಕಗಳಾಯ್ತು. ಆದ್ರೆ ಆ ಅನಂತ ಲೋಕಕ್ಕೂ ಕೂಡ ಆಶ್ರಯವಾದದ್ದು ಬ್ರಹ್ಮ ಎಂಬುದಾಗಿ ಹೇಳುತ್ತೆ. ಹೇಗೆ ಅನಂತ ಲೋಕಕ್ಕೂ ಆಶ್ರಯವಾದದ್ದು ಬ್ರಹ್ಮ? ಶಂಕರರು ಭಾಷ್ಯದಲ್ಲಿ ಸ್ಪಷ್ಟ ಮಾಡ್ತಾರೆ. ಸರ್ವಲೋಕ ಕಾರಣತ್ವ ತಸ್ಯ. ಬ್ರಹ್ಮನೇ ಈ ಎಲ್ಲ ಲೋಕಕ್ಕೂ ಕಾರಣವಾದದ್ರಿಂದ ಅವನಲ್ಲಿ ಆಶ್ರಯವನ್ನು ಹೊಂದಿದೆ ಅಂತ ಹೇಳೋದು ಸರಿಯಾಗತ್ತೆ. ಈಗ ಮಣ್ಣು ಅನ್ನೋದು ಅನೇಕ ಮಡಿಕೆಗಳಿಗೆ ಆಶ್ರಯವನ್ನು ಕೊಟ್ಟಿರೋದ್ರಿಂದ ಮಣ್ಣೇ ಆ ಮಡಿಕೆಗಳಿಗೆ ಕಾರಣ. ಆದ್ದರಿಂದ ಮಡಿಕೆಗಳು ಎಲ್ಲೂ ಆಶ್ರಯವನ್ನು ಹೊಂದಿದೆ? ಮಣ್ಣಿನಲ್ಲಿ ಆಶ್ರಯವನ್ನು ಹೊಂದಿದೆ. ಕಾರ್ಯವು ಕಾರಣದಲ್ಲಿ ಆಶ್ರಯವನ್ನು ಹೊಂದಿರುತ್ತೆ. ಅಲೆಗಳು ನೀರಿನಲ್ಲಿ ಆಶ್ರಯವನ್ನು ಪಡೆದಿದೆ. ಹಾಗೆ ಆಶ್ರಯ ಅನ್ನುವ ಶಬ್ದದ ಮೂಲಕವಾಗಿ ಕಾರಣವನ್ನ ಹೇಳ್ತಾ ಇದ್ದಾರೆ ಇಲ್ಲಿ. ಸರ್ವಲೋಕಕ್ಕೂ ಕಾರಣವಾದ. ಕಾರಣ ಅಂದ್ರೆ ಹೇಗೆ? ನಿಮಿತ್ತ ಮತ್ತು ಉಪಾದಾನ ಎರಡೂ ಒಂದೇ ಈಶ್ವರನು. ಅಭಿನ್ನ ನಿಮಿತ್ತ ಉಪಾದಾನ ಕಾರಣ ಅಂದ್ರೆ ಅಭಿನ್ನ ನಿಮಿತ್ತ ಉಪಾದಾನ ಕಾರಣಾದ ಈಶ್ವರನೇ ಈ ಶರೀರ ಮನಸ್ಸು ಬುದ್ಧಿಗೆ ಸಾಕ್ಷಿಯಾಗಿ ಇದ್ದಾನೆ. ಇದೇ ನೀನು ಕೇಳಿದಂತಹ ಪ್ರಶ್ನೆಯಪ್ಪ ನಚಿಕೇತ ಅಂತ ಹೇಳ್ತಾನೆ. ಶರೀರ ಮನಸ್ಸು ಬುದ್ಧಿಗಳಿಗೆ ಹೊರತಾಗಿ ಯಾವುದಾದ್ರೂ ಸತ್ಯ ಇದೆಯಾ ಅಂತ ಕೇಳಿದ್ರೆ ಇದೆ. ಅದೇ ನಿನ್ನ ಬ್ರಹ್ಮಸ್ವರೂಪವಾಗಿದೆ ಎನ್ನುವುದು ಉಪನಿಷತ್ತು ಸ್ಪಷ್ಟವಾಗಿ ನಮಗೆ ಹೇಳುವ ಸಂದೇಶ. ತದುನಾತ್ಯೇತಿ ಕಶ್ಚನ. ಯಾರಾದ್ರೂ ಯೋಚನೆ ಮಾಡಬಹುದು, ಆ ಬ್ರಹ್ಮಕ್ಕಿಂತ ಮೀರಿದ ಇನ್ನೇನಾದ್ರೂ ಇದೆಯಾ? ಸದ್ಯದ ಮಟ್ಟಿಗೆ ಬ್ರಹ್ಮ ಅಂತ ಗೊತ್ತಾಗಿದೆ, ಅದಕ್ಕೆ ಮೀರಿದ ಇನ್ಯಾವುದೋ ಸತ್ಯ ಇರಬಹುದಲ್ಲ ಅಂತ ಸ್ಪಷ್ಟವಾಗಿ ಹೇಳುತ್ತೆ. ಇದಕ್ಕಿಂತ ಹೊರತಾಗಿ ಇನ್ನೇನೂ ಇಲ್ಲ. ಈ ಬ್ರಹ್ಮವನ್ನ ಮೀರಿದಂಥದ್ದು ಇನ್ಯಾವುದೂ ಇಲ್ಲ. ಜಗತ್ತಿನಲ್ಲಿರುವಂಥದ್ದೆಲ್ಲವೂ ಕೂಡ ಬ್ರಹ್ಮದ ಅಧೀನದಲ್ಲಿರುವಂಥದ್ದೇ, ಬ್ರಹ್ಮದಿಂದ ವ್ಯಾಪಿಸಲ್ಪಟ್ಟಿರುವುದೇ ಹೊರತು ಸಾ ಕಾಷ್ಠಾ ಸಾ ಪರಾಗತಿ. ಆ ಪರಬ್ರಹ್ಮವೇ ಅತ್ಯಂತ ಹೆಚ್ಚಳವಾದದ್ದು, ಶ್ರೇಷ್ಠವಾದದ್ದು.
ಅದನ್ನು ಮೀರಿಸುವ ಇನ್ನೊಂದು ಶಕ್ತಿ ಈ ಸೃಷ್ಟಿಯಲ್ಲಿ ಇಲ್ಲ. ಅದೇ ಆತ್ಯಂತಿಕವಾದಂತಹ ಸತ್ಯ ಎಂಬುದಾಗಿ ಉಪನಿಷತ್ತು ನಮಗೆ ಬೋಧಿಸ್ತಾ ಇದೆ. ಇಷ್ಟು ಆದ್ಮೇಲೆ 9ನೇ ಮಂತ್ರದಿಂದ ಆರಂಭ ಮಾಡಿ 9, 10, 11 ಈ 3 ಮಂತ್ರಗಳಲ್ಲಿ ಅಗ್ನಿ ದೃಷ್ಟಾಂತ, ವಾಯು ದೃಷ್ಟಾಂತ ಮತ್ತು ಸೂರ್ಯ ದೃಷ್ಟಾಂತದಿಂದ ಒಬ್ಬನೇ ಪರಮಾತ್ಮ ಬೇರೆ ಬೇರೆ ಜೀವರಾಶಿಗಳಲ್ಲಿ ತೋರ್ತಾ ಇದ್ದಾನೆ ಎಂಬುದನ್ನು ಪ್ರತಿಪಾದನೆ ಮಾಡುತ್ತೆ ಶ್ರುತಿ. ಇದು ಬಹಳ ಮುಖ್ಯವಾದಂತಹ ಮಂತ್ರ ಆಗ್ತದೆ ನಮಗೆ. ಅದಕ್ಕೆ ಹೋಗುವ ಮೊದಲು ಶಂಕರ ಭಗವತ್ಪಾದರು ಅದಕ್ಕೆ ಸಂಬಂಧಿಯಾದಂತಹ ಒಂದು ಭಾಷ್ಯ ಬರೀತಾರೆ. ಅನೇಕ ತಾರ್ಕಿಕ ಕುಬುದ್ಧಿ ವಿಚಾಲಿತ ಅಂತಃಕರಣಾನಾಂ ಪ್ರಮಾಣೋಪಪನ್ನಮಪಿ ಆತ್ಮೈಕತ್ವ ವಿಜ್ಞಾನಂ ಅಸಗೃದುಚ್ಯಮಾನಮಪಿ ಅನೃಜುಬುದ್ಧೀನಾಂ ಬ್ರಾಹ್ಮಣಾನಾಂ ಚೇತಸಿ ನಾಧೀಯತೆ ಇತಿ ತತ್ ಪ್ರತಿಪಾದನೆ ಆದರವತಿ ಪುನಃ ಪುನಃ ಆಹ ಶ್ರುತಿ ಅಂತ. ಯಾರಿಗೋ ಪ್ರಶ್ನೆ ಬರಬಹುದು, ಏನು ಹೇಳಿದ್ದೇ ಹೇಳ್ತೀರಿ ನೀವು, ಹೊಸತೇನು ಹೇಳಲ್ಲ. ಬೇರೆ ಬೇರೆ ದೃಷ್ಟಾಂತ ಕೊಡ್ಬಹುದು, ಬೇರೆ ಬೇರೆ ಉಪಾಯಗಳನ್ನು ತಿಳಿಸ್ಕೊಡ್ಬೋದು. ಅದೇ ಅವಸ್ಥಾತ್ರಯ ಸಾಕ್ಷಿಯನ್ನು ಹೇಳ್ತೀರಿ, ಅದೇ ದೃಗ್ದೃಶ್ಯ ವಿವೇಕವನ್ನು ಹೇಳ್ತೀರಿ, ಅದೇ ಪಂಚಕೋಶ ವಿವೇಕವನ್ನು ಹೇಳ್ತೀರಿ, ಅದೇ ಜೀವ ಬ್ರಹ್ಮೈಕ್ಯವನ್ನು ಹೇಳ್ತೀರಿ ಅಂತ ಅನಿಸ್ಬೋದು. ಅದಕ್ಕೆ ಶಂಕರ ಭಗವತ್ಪಾದರು ಹೇಳ್ತಾರೆ, ಆದರವತಿ ಶ್ರುತಿ ಪುನಃ ಪುನಃ ಆಹ. ಇದನ್ನ ತಿಳಿಸುವುದರಲ್ಲಿ ತತ್ ಪ್ರತಿಪಾದನೆ ಆದರವತಿ ಶ್ರುತಿ, ಈ ಸತ್ಯವನ್ನ ತಿಳಿಸಿಕೊಡಬೇಕು ಅಂತ ಗೌರವದಿಂದ, ಶ್ರದ್ಧೆಯಿಂದ, ಪ್ರೀತಿಯಿಂದ ಶ್ರುತಿಯು ಮತ್ತೆ ಮತ್ತೆ ಇದನ್ನೇ ಹೇಳುತ್ತೆ. ಯಾಕೆ ಮತ್ತೆ ಮತ್ತೆ ಹೇಳುತ್ತೆ ಅಂದ್ರೆ, ಶ್ರುತಿಗೆ ನಮ್ಮ ಕತೆ ಗೊತ್ತಿದೆ. ಶ್ರುತಿ ಅಂದ್ರೆ ಏನು? ವೇದ ಅಥವಾ ಉಪನಿಷತ್ತು. ನಮ್ಮ ಪರಿಸ್ಥಿತಿ ಗೊತ್ತಿದೆ. ಈ ಮನುಷ್ಯನ ರೀಸನ್ ಪ್ರಧಾನವಾದಂತಹ, ತರ್ಕ ಪ್ರಧಾನವಾದ ವ್ಯಕ್ತಿ, ಬುದ್ಧಿ ಸ್ವಲ್ಪ ಜಾಸ್ತಿ ಇವನಿಗೆ. ಆದ್ರಿಂದ ಅಷ್ಟು ಸುಲಭವಾಗಿ ಇವನು ಒಪ್ಪಿಕೊಳ್ಳಲ್ಲ ಇದನ್ನ. ಬೇರೆ ಬೇರೆ ಆದಂತಹ ಸಂಶಯಗಳನ್ನ, ತರ್ಕವನ್ನ ತಂದೊಡ್ಡಿ ಇದನ್ನ ನಿರಾಕರಣೆ ಮಾಡುವುದೇ ಅವನ ಪ್ರಯತ್ನವಾಗ್ತದೆ, ಒಪ್ಪಿಕೊಳ್ಳುವ ಪ್ರಯತ್ನ ಆಗಲ್ಲ. ನೋಡಿ, ರೀಸನಿಂಗ್ ಸ್ಟ್ರೆಂತ್, ತರ್ಕವನ್ನ ಮಾಡುವಂಥದ್ದು ಬುದ್ಧಿಯ ಸಾಮರ್ಥ್ಯ ಹೌದು. ಆದರೆ ಶ್ರುತಿ ತಿಳಿಸಿಕೊಡುವ ರೀತಿಯಲ್ಲಿ ನಾವು ತರ್ಕವನ್ನ ಮಾಡಿದ್ರೆ ಅದು ಅನುಗ್ರಾಹಕವಾಗ್ತದೆ. ಸ್ವತಂತ್ರ ತರ್ಕವನ್ನ ಮಾಡ್ಲಿಕ್ಕೆ ಹೋದ್ರೆ ನಮಗೆ ಆತ್ಮತತ್ವ ಹೊಳೆಯೋದೇ ಇಲ್ಲ. ಹೀಗೆ ಮಾಡಿ ಹಿಂದಿನ ಅನೇಕ ದಾರ್ಶನಿಕರು ದಾರಿ ತಪ್ಪಿದ್ದಾರೆ ಅಂತ ಹೇಳ್ತಾರೆ. ಈ ನೈಯಾಯಿಕರಿರಬಹುದು, ಸಾಂಖ್ಯರಿರಬಹುದು, ಕಾಣಾದರಿರಬಹುದು, ಇವರೆಲ್ಲರೂ ಶ್ರುತಿಯನ್ನು ಒಪ್ಪಿಕೊಂಡವರೇ. ತಮ್ಮ ಸಿದ್ಧಾಂತ ಪ್ರತಿಪಾದನೆಗೆ ಶ್ರುತಿವಾಕ್ಯಗಳನ್ನ ಅಲ್ಲಲ್ಲಿ ಉದಾಹರಿಸಿದವರೇ. ಆದ್ರೆ ಸ್ವತಂತ್ರ ತರ್ಕವನ್ನ ಮಾಡ್ಲಿಕ್ಕೆ ಹೊರಟರು. ಅದಕ್ಕೆ ಶಂಕರರು ಸಾಧನಾ ಪಂಚಮದ ಶ್ರುತಿ ಮತಸ್ತರ್ಕೋನುಸಂಧೀಯತಾಂ ದುಸ್ತರ್ಕಾಸು ವಿರಮ್ಯತಾಂ ಶ್ರುತಿ ಮತಸ್ತರ್ಕೋನುಸಂಧೀಯತಾಂ. ದುಸ್ತರ್ಕ ಅಂದ್ರೆ ಸ್ವತಂತ್ರ ತರ್ಕ, ಸ್ವತಂತ್ರ ಲಾಜಿಕ್, ಸ್ವತಂತ್ರ ರೀಸನಿಂಗ್. ಹಾಗಿರುವುದರಿಂದ ಹೀಗಿರಬಹುದು ಅಂತ ಯೋಚನೆ ಮಾಡೋದು. ಶ್ರುತಿಮತಸ್ತರ್ಕ ಅಂದ್ರೆ ಶ್ರುತಿ ತಿಳಿಸಿಕೊಟ್ಟ ರೀತಿಯಲ್ಲಿ ಶ್ರುತಿಯನ್ನ ಅರ್ಥ ಮಾಡುವುದಕ್ಕೆ ಬೇಕಾದ ಯುಕ್ತಿಯನ್ನು ಬಳಸಿಕೊಂಡು ಚಿಂತನೆ ಮಾಡೋದು. ಹಾಗೆ ಮಾಡಿದ್ರೆ ಶ್ರುತಿಯ ವಿಚಾರ ನಮಗೆ ಗೋಚರ ಆಗ್ತದೆ. ಇಲ್ಲ ಇಂಡಿಪೆಂಡೆಂಟ್ ಥಿಂಕಿಂಗ್ ಮಾಡ್ತೇನೆ ಅಂತ ಹೊರಟ್ರೆ ಇದು ಗೊತ್ತಾಗುವ ವಿಷಯ ಅಲ್ಲ. ಅದನ್ನೇ ಶಂಕರ್ ಹೇಳ್ತಾರೆ, ಅನೇಕ ತಾರ್ಕಿಕ ಕುಬುದ್ಧಿ ವಿಚಾಲಿತ ಅಂತಃಕರಣಾನ. ನಮ್ಗೆ ಏನಾಗ್ಬಿಟ್ಟಿದೆ ಅಂದ್ರೆ, ಅನೇಕ ತಾರ್ಕಿಕರು ಅಂದ್ರೆ ತರ್ಕಬದ್ಧವಾಗಿ ವಿಚಾರ ಮಾಡುವವರು, ಸೈಂಟಿಫಿಕ್ ರೀಸನಿಂಗ್ ಮಾಡತಕ್ಕಂಥವ್ರು, ಕುಬುದ್ಧಿ ವಿಚಾಲಿತ ಅಂತಃಕರಣಾನ, ಅವರ ಕುಬುದ್ಧಿಯಿಂದ ನಮ್ಮ ಮನಸ್ಸು ಕದಡಿ ಹೋಗಿದೆ. ತಾರ್ಕಿಕರು ಕುಬುದ್ಧಿಯಿಂದ ವಿಚಾರ ಮಾಡಿ ಅದನ್ನು ನಮಗೆ ಕೇಳಿಸಿ, ಅಥವಾ ನಾವೇ ಕುಬುದ್ಧಿಯಿಂದ ವಿಚಾರ ಮಾಡಿ ನಮ್ಮ ಅಂತಃಕರಣವು ಕದಡಿ ಹೋಗಿ ಬಿಟ್ಟಿದೆ. ದೀರ್ಘಕಾಲ ಅದನ್ನೇ ಮಾಡಿತ್ತು. ದೇವರಿಲ್ಲ, ಆತ್ಮನಿಲ್ಲ, ಜಗತ್ ಸತ್ಯ, ಮೋಕ್ಷವಿಲ್ಲ, ಈ ರೀತಿಯಾದಂಥ ಸಂಶಯಗಳನ್ನ ಮನಸ್ಸಿಗೆ
ಪದೇ ಪದೇ ತಂದೊಡ್ಡಿಕೊಂಡು ಮನಸ್ಸು ವಿಚಲಿತವಾಗಿ ಪ್ರಮಾಣೋಪಪನ್ನಮಪಿ ಶ್ರುತಿ ಯುಕ್ತಿ ಅನುಭವಗಳಿಂದ ಇದು ಸಿದ್ಧವಾಗಿದ್ದರೂ ಕೂಡ ಯಾವುದು ಜೀವಬ್ರಹ್ಮೈಕ್ಯ ವಿಚಾರ, ಆತ್ಮೈಕತ್ವ ವಿಜ್ಞಾನಂ, ಜೀವ ಬ್ರಹ್ಮ ಐಕತ್ವ ಅಂತಲೂ ಕರಿಬಹುದು ಅಥವಾ ಆತ್ಮೈಕತ್ವ ಅಂತ ಕರಿಬಹುದು. ಆತ್ಮೈಕತ್ವ ವಿಜ್ಞಾನ ಅನ್ನುವಂಥದ್ದು ಶ್ರುತಿ, ಅನೇಕ ಶ್ರುತಿ ಸ್ಮೃತಿ ಅನುಭವದಿಂದ ಸಿದ್ಧವಾಗಿದ್ದರೂ ಕೂಡ ಅಷ್ಟೇ ಅಲ್ಲ, ಅಸಕೃತ್ ಉಚ್ಯಮಾನಮಪಿ, ಅಸಕೃತ್ ಅಂದ್ರೆ ಪದೇ 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 ಹೇಳಿದರೂ ಕೂಡ ಅನೃಜ ಬುದ್ಧೀನಾಂ ಬ್ರಾಹ್ಮಣಾನಾಂ, ವಕ್ರ ಬುದ್ಧಿಯುಳ್ಳ ಬ್ರಾಹ್ಮಣರಿಗೆ, ಇಲ್ಲಿ ಬ್ರಾಹ್ಮಣಾನಾಂ ಅಂದ್ರೆ ಸಾಧಕಾನಾಂ ಅಂತ ತೆಗೆದುಕೊಳ್ಬೇಕು, ಸಾಧಕರಿಗೆ ಅಂತ. ಯಾಕಂದ್ರೆ ಯಾವುದೇ ಜಾತಿ ವಿಷಯವಾಗಿ ಹೇಳಿದಂತಹ ಮಾತಲ್ಲ. ಬ್ರಹ್ಮಜ್ಞಾನದಲ್ಲಿ ಯಾರಿಗೆ ಇಚ್ಛೆ ಇದೆಯೋ, ಅನ್ವೇಷಣೆ ಮಾಡ್ತಿದ್ದಾನೋ ಅವನು ಬ್ರಾಹ್ಮಣ ಅಂತ ಇಲ್ಲಿ ಅರ್ಥ. ಆದ್ರಿಂದ ಅನೃಜ ಬುದ್ಧಿನಾಂ ಸಾಧಕಾನಾಂ, ಅನೃಜ ಬುದ್ಧಿ ಉಳ್ಳಂತಹ ಅಧಿಕಾರಿಗಳಿಗೆ, ಸಾಧಕರಿಗೆ, ಜಿಜ್ಞಾಸುಗಳಿಗೆ ಇದು ನ ಅಧೀಯತೆ, ಚೇತಸಿ ನಾಧೀಯತೆ, ಬುದ್ಧಿಯಲ್ಲಿ ಅದು ಸ್ಪಷ್ಟವಾಗಿ ನಿಲ್ಲೋದಿಲ್ಲ ಅನ್ನೋ ಕಾರಣಕ್ಕೆ ಶ್ರುತಿಯು ಆದರದಿಂದ ಪ್ರೀತಿಯಿಂದ ಮತ್ತೆ ಮತ್ತೆ ಹೇಳ್ತಾ ಇದೆ ಅಂತ ಹೇಳ್ತಾನೆ. ನಮ್ಮ ಬುದ್ಧಿಯ ದೋಷ ಗೊತ್ತಿದೆ ಶ್ರುತಿಗೆ, ಅದರಿಂದ ಪದೇ ಪದೇ ಕೇಳಿಸಿಕೊಳ್ಳಬೇಕು. ಎಷ್ಟು ಸಲ ಕೇಳಿಸಿಕೊಳ್ಳಬೇಕು ಅಂದ್ರೆ ಅರ್ಥವಾಗುವಲ್ಲಿವರೆಗೆ ಕೇಳಿಸಿಕೊಳ್ಳಬೇಕು. ಅದನ್ನೇ ಕೇಳಿಸಿಕೊಳ್ಬೇಕಾ ಅಂದ್ರೆ ಹೌದು, ಅದು ನಮ್ಮ ಸ್ಮೃತಿ ಪಟಲದಲ್ಲಿ ಸದಾ ಜಾಗೃತವಾಗಿದ್ರೆ ಕೇಳಿಸಿಕೊಳ್ಳೋ ಅವಶ್ಯಕತೆ ಇಲ್ಲ. ಆದ್ರೆ ಶೀಘ್ರವಾಗಿ ಮರೆತು ಬಿಡ್ತೇವಲ್ಲ, ಅದಕ್ಕೆ ಕೇಳಿಸ್ಕೊಳ್ಬೇಕು. ಆದ್ರೆ ಪ್ರಪಂಚದ ವಿಷಯದಲ್ಲಿ, ವಿಷಯ ವಸ್ತುಗಳ ವಿಷಯದಲ್ಲಿ ನಾವು ಹೀಗೆ ಪದೇ ಪದೇ ಕೇಳಿಸ್ಕೊಳ್ಳೋದು ನಡೆಯತ್ತಾ ಕೇಳಿದ್ರೆ ನಡೆಯುತ್ತೆ. ಅದನ್ನೇ 99% ಯೋಚನೆ ಮಾಡ್ತಾ ಇರೋದು. ಹಣದ ವಿಷಯ, ಹೆಸರು ಕೀರ್ತಿ ವಿಷಯ, ರಾಗದ್ವೇಷದ ವಿಷಯ, ಇದನ್ನೇ ಪದೇ ಪದೇ ಯೋಚಿಸ್ತಾ ಇರೋದ್ರಿಂದ ಅದು ಸಂಸ್ಕಾರ ಗಟ್ಟಿಯಾಗ್ಬಿಟ್ಟಿದೆ. ಈ ಸಂಸ್ಕಾರ ಗಟ್ಟಿ ಆಗ್ಬೇಕಾದ್ರೆ ಪದೇ ಪದೇ ಶ್ರವಣ, ಪದೇ ಪದೇ ಮನನ, ಪದೇ ಪದೇ ಚರ್ಚೆ, ಚಿಂತನೆ ನಡೆದ್ರೆ ಒಂದು ಹಂತದಲ್ಲಿ ಗಟ್ಟಿ ಆಗತ್ತೆ ಅಂತ ಹೇಳ್ಬಹುದು ಅಷ್ಟೇ. ಅಷ್ಟು ಸುಲಭ ಇಲ್ಲ. ಜನ್ಮ ಜನ್ಮಾಂತರಗಳ ಸಂಸ್ಕಾರಗಳನ್ನ ಕಳಚಿಕೊಳ್ಳುವುದು ತುಂಬಾ ಸಾಧನೆಯಿಂದ ಸಾಧಿಸಿಕೊಳ್ಳಬೇಕಾಗಿದೆ. ಆದ್ದರಿಂದ ಶ್ರುತಿ ಮತ್ತೊಂದು ದೃಷ್ಟಾಂತವನ್ನು ಹೇಳ್ತಾ ಈ ಸತ್ಯವನ್ನು ಪ್ರತಿಪಾದನೆ ಮಾಡ್ತಾ ಇದೆ. 9ನೇ ಮಂತ್ರ. ಅಗ್ನಿರ್ಯಥೈಕೋ ಭುವನಂ ಪ್ರವಿಷ್ಟೋ ರೂಪಂ ರೂಪಂ ಪ್ರತಿರೂಪೋ ಬಭೂವ ಏಕಸ್ತಥಾ ಸರ್ವಭೂತಾಂತರಾತ್ಮ ರೂಪಂ ರೂಪಂ ಪ್ರತಿರೂಪೋ ಬಹಿಶ್ಚ. ತುಂಬ ಸುಂದರವಾದ ಮಂತ್ರ. ಯಥಾ ಏಕಃ ಅಗ್ನಿ ಭುವನಂ ಪ್ರವಿಷ್ಟಃ, ಹೇಗೆ ಒಂದು ಅಗ್ನಿಯು ಈ ಭೂಮಿಯನ್ನೆಲ್ಲ ಪ್ರವೇಶಿಸಿ ಬಿಟ್ಟಿದೆ, ಸಮಗ್ರವಾಗಿ ಭೂಮಿಯ ಒಳಗೆ ಮತ್ತು ಹೊರಗೆ ಅಗ್ನಿಯು ವ್ಯಾಪಿಸಿಕೊಂಡಿದೆ, ಅವ್ಯಕ್ತವಾಗಿ ವ್ಯಾಪಿಸಿಕೊಂಡಿದೆ, ಕಣ್ಣಿಗೆ ಕಾಣಿಸದೇ ಇರುವ ರೀತಿಯಲ್ಲಿ ಅಗ್ನಿತತ್ವವೇ ಭೂಮಿಯ ಒಳಹೊರಗೆಲ್ಲ ತುಂಬಿಕೊಂಡಿದೆ. ಆದ್ರೆ ಕೆಲವು ಜಾಗಗಳಲ್ಲಿ ಅದು ವ್ಯಕ್ತವಾಗುತ್ತೆ. ರೂಪಂ ರೂಪಂ ಪ್ರತಿರೂಪ ಬಭೂವ, ಆಯಾ ವಸ್ತುವಿನ ಆಕಾರವನ್ನು ತಾಳಿ ಅದು ವ್ಯಕ್ತವಾಗುತ್ತೆ. ಉದಾಹರಣೆಗೆ ಕಟ್ಟಿಗೆಯಲ್ಲಿ ಬೆಂಕಿ ಹೊತ್ತಾ ಇದೆ ಎಂದಾಗ ಕಟ್ಟಿಗೆ ಆಕಾರವನ್ನು ತಾಳುತ್ತೆ. ಕಮ್ಮಾರನ ಕುಲುಮೆಗೆ ನಾವು ಹೋದ್ರೆ ಪಿಕಾಸಿಯೋ, ಗುದ್ದಲಿಯೋ, ಕತ್ತಿಯೋ ಬೇರೆ ಬೇರೆ ಆಕಾರವನ್ನು ತಾಳ್ಕೊಂಡು ಕೂತ್ಕೊಂಡಿರುತ್ತೆ ಅಗ್ನಿ. ಕೆಂಪಗಾಗಿ ಕತ್ತಿ ಆಕಾರವ ತಾಳ್ಕೊಂಡಿರ್ತದೆ. ಆದ್ದರಿಂದ ಆಯಾ ಆಕಾರಕ್ಕೆ ತಕ್ಕುದಾದ ರೂಪವನ್ನು ಧರಿಸುತ್ತೆ. ಹಾಗಾದಾಗ ನಾವೇನ್ ಮಾಡ್ಕೊಳ್ತೇವೆ ಅಂದ್ರೆ, ನೋಡು ಆ ಕಟ್ಟಿಗೆಯಲ್ಲಿ ಉರಿತಾ ಇದೆ, ಈ ಕಟ್ಟಿಗೆಯಲ್ಲಿ ಉರಿತಾ ಇದೆ, ಮಧ್ಯದಲ್ಲಿ ಅಗ್ನಿ ಇಲ್ಲ ಅಂತ. ಆ ವಸ್ತುವಿನಲ್ಲಿ ಈ ವಸ್ತುವಿನಲ್ಲಿ ಅಗ್ನಿತತ್ವ ಅನ್ನುವಂಥದ್ದು ತೋರ್ತಾ ಇದೆ, ಇನ್ನೆಲ್ಲೂ ಇಲ್ಲ ಅಂತ. ಅಂದ್ರೆ ಅಗ್ನಿಯು ಅನೇಕವಾಗಿದೆ ಅಂತ ಹೇಳ್ತೇವೆ. ಆದ್ರೆ ವಾಸ್ತವವಾಗಿ ಸತ್ಯ ಏನಪ್ಪಾ ಅಂದ್ರೆ ಒಂದೇ ಅಗ್ನಿ. ಅದು ಅವ್ಯಕ್ತವಾಗಿ ಎಲ್ಲ ಕಡೆಗೂ ವ್ಯಾಪಿಸಿರತಕ್ಕಂತಹ ಒಂದೇ ಅಗ್ನಿಯು ಬೇರೆ ಬೇರೆ ಉಪಾಧಿಯಲ್ಲಿ ತೋರಿಕೊಳ್ಳೋದ್ರಿಂದ ಬೇರೆ ಬೇರೆಯ ಕಾಣಿಸುತ್ತೆ. ಇದು ದೃಷ್ಟಾಂತ ಶ್ರುತಿ ನಮ್ಗೆ ಕೊಡೋದು. ಹಾಗೆಯೇ ದಾರ್ಷ್ಟಾಂತ ಏನಪ್ಪಾ ಅಂದ್ರೆ ಏಕಸ್ಥಥಾ ಸರ್ವಭೂತಾಂತರಾತ್ಮ, ಒಬ್ಬನೇ
ಪರಮಾತ್ಮನು. ಏಕಃ ಅಂದ್ರೆ ಒಬ್ಬನೇ. ಭೂತಾಂತರಾತ್ಮ, ಇಲ್ಲಿ ಪರಮಾತ್ಮ ಅಂತ ಕರೆದಿಲ್ಲ, ಬಹಳ ಎಚ್ಚರಿಕೆಯಿಂದ ಭೂತಾಂತರಾತ್ಮ ಅಂತ ಕರಿತೀವಿ. ಸರ್ವೇಷಾಂ ಭೂತಾನಾಂ ಅಭ್ಯಂತರ ಆತ್ಮ, ಎಲ್ಲ ಜೀವರಾಶಿಗಳ ಒಳಗಿರುವ ಆತ್ಮ ಅಂತ, ಅವನೇ ಪರಮಾತ್ಮ ಅಂತ. ಈ ಶಬ್ದಗಳನ್ನು ಬಳಸೋದಕ್ಕೆ ಕಾರಣ ಇಷ್ಟೇ, ಇನ್ನೆಲ್ಲೂ ಹುಡುಕುವ ಅವಶ್ಯಕತೆ ಇಲ್ಲ. ಯಾವ ಪರಮಾತ್ಮನನ್ನ ನೀನು ಪಡೆಯಬೇಕಂತಿದ್ದೀಯೋ ಅವನು ನಿನ್ನ ಹೃದಯವನ್ನ ಈಗಾಗಲೇ ಬೆಳಗುತ್ತಾ ಇದ್ದಾನೆ. ಧಿಯೋ ಯೋ ನಃ ಪ್ರಚೋದಯಾತ್ ನಹ ಧಿಯ ಯಹ ಪ್ರಚೋದಯತಿ ಸ ಸವಿತೃವರೇಣ್ಯ ತತ್ಸವಿತೃವರೇಣ್ಯಂ. ಆದ್ದರಿಂದ ಸರ್ವಭೂತಾಂತರಾತ್ಮನಾಗಿರುವ ಒಬ್ಬನಿದ್ದಾನೆ. ಈ ಮಾತು ಬಹಳ ಮುಖ್ಯ. ಈ ಮುಂದಿನ ಮಂತ್ರಗಳಲ್ಲಿ ಇದು ರಿಪೀಟ್ ಆಗ್ತದೆ, ಈ ಸೆಂಟೆನ್ಸ್ ಏಕಸ್ತಥಾ ಸರ್ವಭೂತಾಂತರಾತ್ಮ ಎನ್ನುವುದು ಇನ್ನು ಮುಂದಿನ 2 ಮಂತ್ರಗಳಲ್ಲಿಯೂ ಪುನಃ ಪುನಃ ಹೇಳಲ್ಪಟ್ಟಿದೆ. ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಆತ್ಮನೂ ಕೂಡ ಅಗ್ನಿಯ ಹಾಗೆ ಒಬ್ಬನೇ ಇದ್ದಾನೆ ಮತ್ತು ಸರ್ವಭೂತಗಳಲ್ಲಿಯೂ ವ್ಯಾಪಿಸಿದ್ದಾನೆ. ರೂಪಂ ರೂಪಂ ಪ್ರತಿರೂಪೋ ಬಹಿಶ್ಚ, ಆಯಾ ರೂಪಗಳನ್ನ ಧರಿಸಿಕೊಂಡು ಅದರ ಹೊರಗೂ ಇದ್ದಾನೆ. ಬಹಿಶ್ಚ ಅಂದ್ರೆ ಹೊರಗೂ ಇದ್ದಾನೆ ಕೂಡ. ಹೇಗೆ ಅಗ್ನಿಯು ಕಟ್ಟಿಗೆಯಲ್ಲಿಯೋ ಅಥವಾ ಕಮ್ಮಾರನ ಬೇರೆ ಬೇರೆ ವಸ್ತುಗಳಲ್ಲಿಯೋ ತೋರಿಕೊಳ್ಳುತ್ತಾ ಅದರ ಹೊರಗಡೆಯೂ ಹೇಗೆ ಇದೆಯೋ ಹಾಗೆ ಆತ್ಮನೂ ಈ ಶರೀರ ಮನಸ್ಸು ಬುದ್ಧಿಗಳಲ್ಲಿ ತೋರಿಕೊಳ್ಳುತ್ತಾ ಹೊರಗಡೆಯೂ ವ್ಯಾಪಿಸಿದ್ದಾನೆ ಅಂತ. ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ. ಅಂದ್ರೆ ಸಾಮಾನ್ಯವಾಗಿ ನಮಗೆ ಹೇಗೆ ಗೋಚರ ಆಗ್ತದೆ, ಈ ಶರೀರದಲ್ಲಿ ಒಂದು ಆತ್ಮ, ಆ ಶರೀರದಲ್ಲಿ ಒಂದು ಆತ್ಮ, ಪಶುಪಕ್ಷ ಶರೀರದಲ್ಲಿ ಒಂದು ಆತ್ಮ, ಶುದ್ಧಾತ್ಮ, ಪಾಪಾತ್ಮ, ಪುಣ್ಯಾತ್ಮ, ಹೀಗೆ ಬೇರೆ ಬೇರೆಯಾಗಿ ಆತ್ಮನು ಇದ್ದಾನೆ. ಆದ್ರೆ ಎಲ್ಲಾ ಶರೀರಗಳಿರುವುದು ಒಂದೇ ಆತ್ಮ ಅಂತ ಹೇಳ್ತೇವೆ. ಅದು ಹೇಗೆ ಅಂದ್ರೆ ಎಲ್ಲಾ ಪಾತ್ರೆಯಲ್ಲಿರೋ ನೀರು ಒಂದೇ ಅಂತ ಹೇಳಿದ ಹಾಗೆ ಅಂತ. ಆ ಪಾತ್ರೆಯಲ್ಲಿರುವುದು ನೀರೇ, ಈ ಪಾತ್ರೆಯಲ್ಲಿರೋ ನೀರೇ, ಆದ್ರೆ ಎಲ್ಲಾ ಪಾತ್ರೆಯಲ್ಲಿ ಇರುವುದು ಒಂದೇ ಟೈಪ್ ಆಫ್ ವಾಟರ್ ಅಂತ ನಾವು ಹೇಳ್ತೇವೆ. ಆದ್ದರಿಂದ ಒಂದೇ ಆತ್ಮ ಅಂತ. ಹಾಗೆ ಹೇಳ್ತಾ ಇಲ್ಲ ಶ್ರುತಿ. ಅವನ ಶರೀರದಲ್ಲಿ ಒಂದು ಆತ್ಮ ಇದೆ, ಇವನ ಶರೀರದಲ್ಲಿ ಒಂದೇ ಆತ್ಮ, ಎಲ್ಲಾ ಶರೀರಗಳಲ್ಲಿಯೂ ಇರುವುದು ಒಂದೇ ಆತ್ಮ ಅಂತ. ಪ್ರತ್ಯೇಕ ಆತ್ಮಗಳಿಲ್ಲ. ಏಕೋ ದೇವ ಸರ್ವಭೂತೇಷು ಗೂಢ, ಶ್ವೇತಾಶ್ವತರ ಉಪನಿಷತ್ ಹೇಳೋದು. ಒಬ್ಬನೇ ಪರಮಾತ್ಮನು ಸಕಲ ಜೀವರಾಶಿಗಳಲ್ಲಿ ಗೂಢನಾಗಿದ್ದಾನೆ ಅಂತ. ಅದು ಹೇಗೆ, ಒಂದೇ ಅಗ್ನಿಯು ಇಡೀ ಭೂಮಿಯನ್ನೆಲ್ಲ ವ್ಯಾಪಿಸಿಕೊಂಡು ಬೇರೆ ಬೇರೆ ಉಪಾಧಿಗಳಲ್ಲಿ ತೋರ್ತಾ ಇದೆಯೋ, ಕಟ್ಟಿಗೆ ಮುಂತಾದವುಗಳಲ್ಲಿ ತೋರ್ತಾ ಇದೆಯೋ, ಹಾಗೆಯೇ ಒಂದೇ ಪರಮಾತ್ಮನು ಬೇರೆ ಬೇರೆ ಜೀವರಾಶಿಗಳಲ್ಲಿ ತೋರ್ತಾ ಇದ್ದಾನೆ. ಆದ್ದರಿಂದ ನನ್ನ ಆತ್ಮ, ಇನ್ನೊಬ್ಬನ ಆತ್ಮ, ದೇವತಾದಿಗಳ ಆತ್ಮ ಎಲ್ಲವೂ ಒಬ್ಬನೇ ಪರಮಾತ್ಮ ಎನ್ನುವುದು ಇಲ್ಲಿ ಪ್ರತಿಪಾದಿತವಾದ ಪುನಃ ಐಕ್ಯತ್ವವನ್ನು ಹೇಳ್ತಾ ಇದೆ. ಅಂದ್ರೆ ನಮ್ಮ ಬುದ್ಧಿಗೆ ಒಂದು ಈ ರೀತಿ ತರ್ಕ ಬರುತ್ತೆ, ಉಪಾಧಿಗಳಲ್ಲಿ ತೋರ್ತಾ ಇರುವಂತಹ ಆತ್ಮ ಸರಿ, ಅದ್ರ ಹಿಂದೆ ಇರತಕ್ಕಂತಹ ಚೇತನ ಪ್ರತಿಯೊಬ್ಬನಿಗೂ ಭಿನ್ನ ಭಿನ್ನ ಇರಬಹುದು ಅಂತ. ಈ ತರ್ಕ ಮಾಡಿದವರು ಯಾರಪ್ಪ ಅಂದ್ರೆ ಸಾಂಖ್ಯರು ಅಂತ ಒಬ್ಬರು ದಾರ್ಶನಿಕರಿದ್ದಾರೆ. ಅವರು ಆತ್ಮನಿಗೆ ಪುರುಷ ಅಂತ ಕರೆದ್ರು. ಪುರುಷರು ಅನೇಕರು ಅಂತ ಹೇಳಿದ್ರು, ಪ್ರತಿ ಶರೀರ ಭಿನ್ನರು ಅಂತ ಹೇಳಿದ್ರು. ಅಷ್ಟೇ ಅಲ್ಲ, ವಿಭು ಅಂತನೂ ಕರೆದ್ರು. ಬಹಳ ವಿಚಿತ್ರವಾದಂತಹ ತರ್ಕ ಮುಂದೊಡ್ಡಿದ್ರು ಅವರು. ನೋಡ್ಲಿಕ್ಕೆ ವೇದಾಂತಿಗಳ ಹಾಗೆ ಮಾತಾಡುವವರು ಸಾಂಖ್ಯರು, ಆದರೆ ತಪ್ಪು ಸಿದ್ಧಾಂತವನ್ನ ಹೇಳ್ಬಿಟ್ರು. ಶ್ರುತಿಗೆ ವಿರುದ್ಧವಾದ ಚಿಂತನೆ ಇದು. ಪ್ರಕೃತಿ ಮತ್ತು ಪುರುಷ ಎರಡೇ ತತ್ವಗಳನ್ನ ಅಂತಿಮವಾಗಿ ಅವರು ಹೇಳ್ತಾರೆ. ಪ್ರಕೃತಿ ಅನ್ನುವಂಥದ್ದು ಈ ಜಡಾತ್ಮಕವಾದ ಜಗತ್ತು ಅಂತ ಇಟ್ಟುಕೊಂಡ್ರೆ, ಪುರುಷರು ಅಂದ್ರೆ ಜೀವರು ಅಂತ ಹೇಳಿದ್ರು. ಆ ಜೀವರುಗಳು ಪ್ರತಿ ಶರೀರ ಭಿನ್ನರು, ಪ್ರತಿ ಶರೀರಕ್ಕೆ ಒಂದೊಂದು ಪುರುಷರು ಇದ್ದಾರೆ. ಅದು ಚೇತನ ಸ್ವರೂಪವನ್ನ, ಚೇತನ ಆಗಿದೆ. ಅದು ಪ್ರಕೃತಿ ಜಡವಾಗಿದೆ, ಅದು ಚೇತನವಾಗಿದೆ. ಈ ಚೇತನ ಮತ್ತು ಜಡವನ್ನ ಬಿಡಿಸಿಕೊಳ್ಳೋದೇ ಆತ್ಮಜ್ಞಾನ ಅಂತನೂ ಹೇಳಿದ್ರು. ಇದೆಲ್ಲ ಹೇಳೋದು ನೋಡಿದ್ರೆ ವೇದಾಂತದ ಹಾಗೆ ಕಾಣಿಸುತ್ತೆ. ಆದ್ರೆ ಅಂತಿಮವಾಗಿ ಅವ್ರು ಹೇಳೋದೇನು, ಆ ಚೇತನ ಅನ್ನುವಂಥದ್ದು ಸರ್ವವ್ಯಾಪಕವಾಗಿದೆ ಸರಿ, ಆದ್ರೆ ಪ್ರತಿ ಶರೀರಕ್ಕೂ ಬೇರೆ ಬೇರೆ ಆಗಿದೆ ಅಂತ.
ಯೋಗ ಫಿಲಾಸಫಿ, ಪತಂಜಲಿ ಯೋಗ ಮುನಿಗಳು, ಪತಂಜಲಿ ಮಹರ್ಷಿಗಳು ಬರೆದ ಯೋಗ ಶಾಸ್ತ್ರದಲ್ಲಿ ಅನುಶಾಸನವನ್ನು ಮಾಡಿದ್ದಾರೆ, ಯೋಗ ಸಾಧನೆಯನ್ನು ತಿಳಿಸಿದ್ದಾರೆ. ಅದರ ಸಿದ್ಧಾಂತವನ್ನು ಅವರು ಸಾಂಖ್ಯರದ್ದೇ ಸಿದ್ಧಾಂತವನ್ನು ಒಪ್ಪುಕೊಂಡಿದ್ದಾರೆ. ಆದರೆ ಅದು ವೈದಿಕ ಸಿದ್ಧಾಂತ, ಉಪನಿಷತ್ ಪ್ರತಿಪಾದಿತ ಸಿದ್ಧಾಂತ ಅಲ್ಲ. ಉಪನಿಷತ್ತು ಹೇಳುತ್ತೆ ಒಂದೇ ಆತ್ಮ ಇರೋದು, ಒಂದೇ ಚೇತನ ಇರೋದು, ಒಂದೇ ಪರಮಾತ್ಮ ಇರೋದು. ಆ ಪರಮಾತ್ಮನೇ ಉಪಾಧಿಯಲ್ಲಿ ಬೇರೆ ಬೇರೆಯಾಗಿ ತೋರ್ತಾ ಇದ್ದಾನೆ. ಅದಕ್ಕೆ ಅದು ಅಗ್ನಿ ದೃಷ್ಟಾಂತವನ್ನ ಕೊಟ್ಟು ನಮಗೆ ತಿಳಿಸಿಕೊಡ್ತಾ ಇದೆ ಶ್ರುತಿ ನಮಗೆ. ಈ ಅಗ್ನಿ ದೃಷ್ಟಾಂತದಲ್ಲಿ ಕೆಲವು ಸಂಗತಿಗಳು ನಾವು ಗಮನಿಸಬಹುದು. ಒಂದು, ಏಕತ್ವ, ಒಂದೇ ಇರೋದು. ಎರಡನೇದು ಅವ್ಯಕ್ತ, ಅದು ವ್ಯಕ್ತವಾಗೋದಲ್ಲ, ಎಲ್ಲ ಕಡೆಯಲ್ಲೂ ವ್ಯಕ್ತವಾಗೋಲ್ಲ. ಈಗ ಎರಡು ಕಟ್ಟಿಗೆ ತುಂಡುಗಳ ಮಧ್ಯದಲ್ಲಿಯೂ ದಾಹಕ ಶಕ್ತಿ ಇದೆ, ಅಲ್ಲಿ ಅಡಗಿದೆ, ಆದ್ರೆ ಅದು ವ್ಯಕ್ತವಾಗಲ್ಲ. ಈಗ ಒಂದು ಮೊಂಬತ್ತಿಯನ್ನು ಅಥವಾ ದೀಪವನ್ನು ನಾವು ಹಚ್ಚಿದಾಗ ಅದು ಅದನ್ನ ಆರಿಸಿದಾಗ ಅದು ಎಲ್ಲಿ ಹೋಯ್ತು ಆ ದೀಪದ ಬೆಳಕು ಅಂತ ಕೇಳಿದ್ರೆ ಅದು ಅವ್ಯಕ್ತಕ್ಕೆ ಹೋಯ್ತು, ಅಗ್ನಿಯ ಮೂಲ ಸ್ವರೂಪಕ್ಕೆ ಹೋಯ್ತು. ಹಚ್ಚಿದಾಗ ವ್ಯಕ್ತವಾಯಿತು ಅಂತ. ಹಾಗೆ ಅಗ್ನಿಯೂ ಏಕವಾಗಿದೆ, ಅಗ್ನಿಯು ಅವ್ಯಕ್ತವಾಗಿದೆ. ಅದರ ಪಂಚ ಇಂದ್ರಿಯಗಳಿಗೆ ಅದು ತೋರುತ್ತಿಲ್ಲ, ಅದು ವ್ಯಕ್ತವಾದಾಗ ಮಾತ್ರ ತೋರೋದು. ಅವ್ಯಕ್ತ ಅಗ್ನಿ ಅಂತ ಇದೆ, ಸುಪ್ತ ಅಗ್ನಿ ಅಂತ. ಈಗ ಒಂದು ಮರವನ್ನ ನಾವು ಎರಡು ಮರದ ಕಾಷ್ಟಗಳನ್ನು ಹಿಡ್ಕೊಂಡ್ರೆ ಅದ್ರಲ್ಲಿ ಅಗ್ನಿ ಇಲ್ಲ ಅಂತ ಕಾಣಿಸುತ್ತೆ ನಮ್ಗೆ. ತಿಕ್ಕಿದಾಗ, ಪರಸ್ಪರ ಉಜ್ಜಿದಾಗ ಅದ್ರಲ್ಲಿ ಅಗ್ನಿ ಪ್ರಕಟ ಆಗ್ತದೆ. ಅಂದ್ರೆ ಅವ್ಯಕ್ತವಾದ ಅಗ್ನಿ ವ್ಯಕ್ತವಾಯಿತು. ಅದರಿಂದ ಅವ್ಯಕ್ತ ಸ್ಥಿತಿ ಅಂತ ಇದೆ ಅಗ್ನಿಗೆ. ದೃಷ್ಟಾಂತದ ಎರಡನೆಯ ತತ್ವ. ಮೂರನೇದು, ಅಗ್ನಿ ಅನ್ನೋದು ವ್ಯಾಪಕವಾಗಿದೆ. ದೃಷ್ಟಾಂತವನ್ನು ಪುನಃ ನಾವು ದೃಷ್ಟಾಂತಕ್ಕೆ ಸೀಮಿತ ಮಾಡಬೇಕು. ಅಗ್ನಿ ಎನ್ನುವಂಥದ್ದು ಭೂಮಿಯಲ್ಲೆಲ್ಲ ವ್ಯಾಪಕವಾಗಿದೆ. ವ್ಯಾಪಕತ್ವ ಅನ್ನುವಂಥ ಇನ್ನೊಂದು ಗುಣ ಅದರಲ್ಲಿ ಕಾಣುತ್ತೆ. ಇನ್ನೊಂದು ಅವಿಕಾರತ್ವ, ಅದು ಯಾವುದೇ ವಿಶೇಷ ಆಕಾರವನ್ನು ಪಡೆದಿಲ್ಲ. ಈಗ ಕಟ್ಟಿಗೆ ಆಕಾರವನ್ನು ತೆಳೆದಾಗ ಅದು ಪ್ರಕಾಶಮಾನವಾಗಿಯೋ ಅಥವಾ ಯಾವುದೋ ಒಂದು ಬಣ್ಣವಾಗಿಯೋ ತೋರಬಹುದು. ಆದ್ರೆ ನಿಜವಾದ ಅಗ್ನಿಗೆ ಯಾವ ಬಣ್ಣವೂ ಇಲ್ಲ, ಯಾವ ಆಕಾರವೂ ಇಲ್ಲ. ಆದ್ರಿಂದ ನಿರ್ಗುಣವಾದದ್ದು, ಅವಿಕಾರವಾದದ್ದು, ಉಪಾಧಿಯಲ್ಲಿ ಮಾತ್ರ ಅಭಿವ್ಯಕ್ತವಾಗುವಂಥದ್ದು. ಹೀಗೆಲ್ಲ ಅಗ್ನಿಯಲ್ಲಿ ಏನೇನು ಗುಣಗಳನ್ನು ಕಾಣುತ್ತೇವೋ ಅದೇ ಆತ್ಮನಲ್ಲಿಯೂ ನಾವು ಅನ್ವಯಿಸಿಕೊಳ್ಬೇಕು. ಮೊದಲನೇದು ಒಂದೇ ಆತ್ಮ ಇರ್ತಕ್ಕಂಥದ್ದು. ಎರಡನೇದು, ಆ ಆತ್ಮನು ಸರ್ವವ್ಯಾಪಕವಾದದ್ದು, ಎಲ್ಲ ಕಡೆಗೆ ತುಂಬಿ ತುಳುಕಾಡುತ್ತಿರದಂತಹ ಚೈತನ್ಯ ವಸ್ತು. ಮೂರನೇ ಸಂಗತಿ, ಅದು ಅವ್ಯಕ್ತವಾಗಿದೆ, ಉಪಾಧಿಗಳಲ್ಲಿ ವ್ಯಕ್ತವಾಗುತ್ತೆ. ಉಪಾಧಿಯಲ್ಲಿ ವ್ಯಕ್ತವಾಗಿದೆ ಎನ್ನುವ ಕಾರಣಕ್ಕೆ ಅವ್ಯಕ್ತವಾದದ್ದನ್ನ ಅಲ್ಲಗಳೆಯುವ ಹಾಗಿಲ್ಲ ನಾವು. ಆದ್ದರಿಂದ ಅದು ಅವ್ಯಕ್ತ, ಅವಿಕಾರಿಯಾದದ್ದು, ನಿರ್ಗುಣವಾದದ್ದು. ಹೀಗೆಲ್ಲ ದೃಷ್ಟಾಂತಕ್ಕೂ ದಾರ್ಷ್ಟಾಂತಕ್ಕೂ ನಾವು ಹೋಲಿಸಿಕೊಂಡು ಅರ್ಥ ಮಾಡಿಕೊಳ್ಳಬಹುದಾಗಿದೆ. ಈ ಮೂಲಕವಾಗಿ ಅಗ್ನಿಯ ದೃಷ್ಟಾಂತದ ಮೂಲಕ ಒಬ್ಬನೇ ಆತ್ಮನು ಎಲ್ಲ ಜೀವರಾಶಿಗಳ ಒಳಗೂ ಹೊರಗೂ ತುಂಬಿಕೊಂಡಿದ್ದಾನೆ ಎಂಬ ಸತ್ಯವನ್ನ ಶ್ರುತಿ ಇಲ್ಲಿ ಪ್ರತಿಪಾದನೆ ಮಾಡ್ತಾ ಇದೆ. ಇದೇ ರೀತಿಯ ದೃಷ್ಟಾಂತ ಮುಂದಿನದ್ದು ಕೂಡ ವಾಯುವಿನ ದೃಷ್ಟಾಂತದ ಮೂಲಕ ಹೇಳುತ್ತೆ. ಹಾಗೆ ಇನ್ನೊಂದು ಸ್ವಲ್ಪ ವಿಶೇಷವಾದ ಚಿಂತನೆಯನ್ನು ಸೇರಿಸಿಕೊಂಡು ಸೂರ್ಯನ ದೃಷ್ಟಾಂತವನ್ನ ಹೇಳುತ್ತೆ. ಅದನ್ನ ಮುಂದಿನ ತರಗತಿಯಲ್ಲಿ ನೋಡೋಣ. ಮುಂದಿನ ಶನಿವಾರದ ತರಗತಿ ಅನ್ನೋದು ಇರುವುದಿಲ್ಲ, ನನಗೆ ಬೇರೆ ಕಡೆಗೆ ಉಪನ್ಯಾಸ ಇರುವುದರಿಂದ. ತದನಂತರದ ತರಗತಿಗಳನ್ನ ನಾವು ತಿಳಿಸ್ತೇವೆ ಗ್ರೂಪಲ್ಲಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಾರಾಯಣ ನಾರಾಯಣ ನಾರಾಯಣ.